ಇದೀಗ ಕಾರ್ಯಕ್ರಮದ ಅತ್ಯಂತ ಪ್ರಮುಖವಾದಂಥ ಘಟ್ಟ ಉದ್ಘಾಟನೆ. ಕಾರ್ಯಕ್ರಮದ ದೀಪ ಬೆಳಗಿಸುವ ಮೂಲಕ ಉದ್ಘಾಟನಿಸಬೇಕು ಅಂತ ಹೇಳಿ ಮಾನ್ಯ ಶ್ರೀ ರೇಣುಕಪ್ಪ ಎಸ್ ಬುರುಡಿಯವರು, ಮಾನ್ಯ ಉಪನಿರ್ದೇಶಕರು ಮತ್ತು ವೇದಿಕೆ ಮೇಲಿರುವಂತೆ ಎಲ್ಲ ಗಣ್ಯಮಾನ್ಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಗಮಯ ಓಂ ಶಾಂತಿ ಶಾಂತಿ ಶಾಂತಿ. ದೀಪಂ ಪರಂಜ್ಯೋತಿ. ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಶ್ರೀ ರೇಣುಕಪ್ಪ ಎಸ್ ಬುರುಡಿ ಉಪನಿರ್ದೇಶಕರು ಅವರಿಗೆ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಟೀಚರಿಗೆ ಬಿಡ್ರಿ, ಒಟ್ಟ ಟೀಚರಿಗೆ ಬಿಡ್ರಿ. ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದಂತಹ ಎಲ್ಲ ಗಣ್ಯಮಾನ್ಯರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮೊಬೈಲ್ ಹಿಂದೆ ಬರ್ರಿ. ನೋಡ್ರಿ, ಈ ಕಡೆ ನೋಡ್ರಿ. ದಯವಿಟ್ಟು ಎಲ್ಲ ಗಣ್ಯಮಾನ್ಯರು ಆಸೀನರಾಗಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಗುರುಗಳು ವೇದಿಕೆ ಮೇಲೆ ಆಸೀನರಾಗಬೇಕು, ಎಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮಾನ್ಯರಾದಂಥ ಉಪನಿರ್ದೇಶಕರಿಗೆ ವೇದಿಕೆಗೆ ಬರಮಾಡ್ತಾರೆ. ಈ ಚಪ್ಪಾಳೆ ಯಾಕ ಅಂತಂದ್ರೆ, ಈ ಹಣ್ಣು ತುಂಬಿದ ಮರ ಆ ಹಣ್ಣಿನ ಭಾರಕ್ಕೆ ಬಾಗ್ತೈತಂತ. ಬಾಗಿ ನಿಮಗೆ ಯಾರಿಗೆ ಬೇಕು ಬರ್ರಿ ತಗೊಂಡು ತಿನ್ರಿ ಅಂತ ಕರಿತೈತಂತ. ಹಂಗೆ ಇಲ್ಲಿ ಈ ಶಾಲೆಯಲ್ಲಿ ಈ ಊರಿನಲ್ಲಿ ಕಲಿತಂಥ ಮಕ್ಕಳು ಗುರುಗಳಿಂದ ಒಳ್ಳೆಯ ಶಿಕ್ಷಣವನ್ನು ಪಡೆದು ಸಂಸ್ಕಾರವಂತರಾಗಿ ಕಲಿಸಿದ ಗುರುಗಳನ್ನು ನೆನೆಯುವುದರ ಜೊತೆಗೆ ಅವರನ್ನು ಗೌರವಿಸುವಂತಹ, ಜೊತೆಗೆ ಬಹುದಿನಗಳ ನಂತರ ಮತ್ತೆ ಒಂದು ಕಡೆ ಸೇರ್ತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಅಂಥ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಚಪ್ಪಾಳೆ ಅನ್ನುವಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ 1990 ಮತ್ತು 91ನೇ ಸಾಲಿನಲ್ಲಿ 1ನೇ ತರಗತಿಗೆ ಸೇರಿ 10 ವರ್ಷಗಳ ಕಾಲ ಈ ಕೇಂದ್ರ ಶಾಲೆ ಮತ್ತು ಆಲ ಶಿವಯೋಗೀಶ್ವರವರ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳೆಲ್ಲ ಸೇರಿ ಊರಿಂಗೆ ದಾರಿಯನು ಆರು ತೋರಿದಡೇನು, ಸಾರಾಯದ ನಿಜವ ಅರುವ ಗುರುವು ತಾನಾರಾದಡೇನು ಅಂತೇಳಿ ಈ ಭೂಮಿ ಮೇಲೆ ಮಕ್ಕಳು ಯಾರು ಮಾತಾಡಬಾರ್ದು. ಹಲೋ, ಆ ಎನ್ನ ಕಷ್ಟ ನಾನು ನೋಡ್ರಿ ನೀವು. ಆಮೇಲೆ ನಾನು ಚಲೋ ಮಾಡಿದ್ಕೊಳ್ಳೋ ಬಾಯ್ ಅಂದ್ರಿ ನಿಮ್ಮ ಮಾತು ಚಲೋ ಮಾಡ್ರಿ. ಹಂಗೆ ಮಾಡ್ತಾರೆ, ಕೇಳಿಸ್ಕೊತೀರಾ? ಯಾರ್ಯಾರು ಕೇಳಿಸ್ಕೊಂತೀರಿ? ಮಕ್ಕಳು ಕೈ ಎತ್ತರಿ, ಕೇಳಿಸ್ಕೊಳ್ಳಾರ. ಒಟ್ಟ ಮಾತಾಡಲ್ಲ, ದೊಡ್ಡವ್ರ ಮಾತು ಕೇಳ್ಬೇಕಲ್ಲ ನೀವು. ಓಕೆ, ಥ್ಯಾಂಕ್ ಯು. ಕೊಡ್ರಿ, ಸುಮ್ಮನೆ ಕೊಡ್ರಿ. 10 ವರ್ಷಗಳ ಕಾಲ ತಮ್ಮ ಗುರುಗಳಿಂದ ಏನು ವಿದ್ಯೆಯನ್ನು ಪಡೆದಂಥವರು, ಅವರ ಋಣವನ್ನು ತೀರಿಸಬೇಕು ಅಂತೇಳಿ ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅಂಥ ಗುರುವಂದನಾ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾದಂಥ ನನ್ನ ಮಾರ್ಗದರ್ಶಕರು, ಹಿತೈಷಿಗಳಂಥ ಮಾನ್ಯ ಶ್ರೀ ಎನ್ ನಾಗರಾಣಿ ಸರ್ ಅವರೇ, ಹಿರಿಯರಾದಂಥ ನಿಂಗಪ್ಪ ಸರ್ ಅವರೇ, ಭಾಳ ಜನ ಗುರುಗಳದಾರಿಲ್ಲೇ. ಎಲ್ಲರೂ ಅವ್ರನ್ನ ಕೂಡಿ ಕೆಲಸ ಮಾಡಿದವರು ಅದಾರ, ಒಂದಿಷ್ಟು ಮಂದಿ ಹಿರಿಯರು ಅದಾರ. ನಾನಿಲ್ಲಿ
1997-98ರಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿಯಾಗಿ ಕೆಲಸ ಮಾಡಿದೆ. ಒಂದು 4 ತಿಂಗಳ BU ಅಂತೇಳಿ ಕೆಲಸ ಮಾಡಿದೆ. ಈ ಶಾಲೆಗೆ ಬಂದಿದ್ದೀನಿ. ಇದು ನಮ್ಮ ಚಲವಾದಿ ಸರ್ ಅದಾರ, ಅವ್ರ ಜೊತೆಗೆ ಇನ್ನೂ ಟೀಮ್ ಇದ್ರು. ಅವರೆಲ್ಲರೂ ಇಲ್ಲಿದ್ದಾಗ ನಾನು ಬಂದಿದ್ದೇನೆ. ಈ ಊರಿನ ವಿಶೇಷತೆ ಏನಪ್ಪ ಅಂದ್ರೆ, ನನಗೆ ಪಕ್ಕಕ್ಕಿದ್ದಂಥ ನಿವೃತ್ತರು ಹೇಳ್ತಾ ಇದ್ರು, ಇದು 7ನೇ ಗುರುವಂದನ ಕಾರ್ಯಕ್ರಮ ಅಂತೇಳಿ. 7ನೇ ಗುರುವಂದನ ಕಾರ್ಯಕ್ರಮ ಅಂದ್ರೆ ಹೆಚ್ಚು ಇಲ್ಲಿ ಗುರುವಂದನೆ ಆಗುತ್ತಂದ್ರೆ ಹೆಚ್ಚು ಸಂಸ್ಕಾರವಂತರು ಇಲ್ಲಿದಾರ ಅಂತ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಎನ್ನ ಮನಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಎನಗಿದೆ ದಿಬ್ಬೆ ಅಂತೇಳಿ ಬಸವೇಶ್ವರ ಹೇಳ್ತಾರೆ. ಅಂದ್ರೆ ಜಗಜ್ಯೋತಿ ಬಸವಣ್ಣ ಅಂತ ಯಾರನ್ನು ಕರಿತೇವೆ, ಆತ ತನ್ನ ಸಾಧನೆಯ ಮೂಲಕ ಸಾಕಷ್ಟು ಬೆಳೆದ್ರು ಕೂಡ ನನಗಿಂತ ಚಿಕ್ಕವರೇ ಯಾರಿಲ್ಲ ಅಂತ ಹೇಳ್ತಾನ. ಹಂಗ ಇಲ್ಲಿ ಈ ಊರವರು ಯಾರ್ಯಾರು ಕಲ್ತಾರ, ನಾ ಆ ಬ್ಯಾಚ್ನವ್ರು ಮಾಡ್ಯಾರಂದ್ರೆ ನಾನ್ಯಾಕೆ ಮಾಡಬಾರ್ದು ಅಂತೇಳಿ ಒಬ್ರಿಗೊಬ್ರು ಪ್ರೀತಿಯಿಂದ ಸ್ಪರ್ಧೆಯಿಂದ ಗುರುಗಳನ್ನು ಸ್ಮರಿಸ್ತಕ್ಕಂಥ, ಗುರುವನ್ನು ವಂದಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಂಥ ಎಲ್ಲ ಗುರುಗಳಿಗೆ ನಾನು ಕೂಡ ವಂದಿಸ್ತೇನೆ. ನನ್ನ ಮೇಲಿನ ಮೇಲೆ ಗುರುಗಳಿಗೆ ಬರಲಿ ಹಾಗೆ ನೋಡಿ ಬರಲಿ. ಅಲ್ರು ಅವ್ರು ಎಲ್ಲೆಲ್ಲ ತಮ್ಮ ಕಷ್ಟ ಪಾಡು ಬಿಟ್ಟು ಎಲ್ಲ ಬಂದು ಕಾರ್ಯಕ್ರಮ ಮಾಡಕ್ ಬಂದಾರ. ಗುರುವು ಆಡುವಂಥ ಒಂದು ಮಾತು, ಗುರುವು ಮಾಡುವಂಥ ಒಂದು ಕೆಲಸ ಹಲವು ವಿದ್ಯಾರ್ಥಿಗಳ ಜೀವನದ ದಿಕ್ಕನ್ನೇ ಬದಲಾಯಿಸ್ತಂತ. ನಿನ್ನ ಕಡೆ ಒಳ್ಳೆ ಕಲೆ ಐತಪ್ಪ, ನೀವು ಒಳ್ಳೆ ಆಡುಗಾರ ಆಗ್ತಿದ್ದಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋ, ನೀನು ಆಡುಗಾರ ಆಗ್ತಿ ಅಂತ ಹೇಳಿದ್ರೆ ಮಗುವಿಗೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿನೇ ಇಲ್ಲ. ಅವನು ಖುಷಿ ಪಡ್ತಾನೆ, ತನ್ನ ಫ್ರೆಂಡ್ಸ್ಗೆ ಹೇಳ್ತಾನೆ, ತಂದೆ ತಾಯಿಗೆ ಹೇಳ್ತಾನೆ, ನನ್ನ ಗುರುಗಳು ಇವತ್ತು ನನ್ನನ್ನು ಆಡುಗಾರ ಅಂತ ಕರೆದ್ರು ಅಂತೇಳಿ ಅದನ್ನು ನೆನಪಿನ ಬುತ್ತಿಯಲ್ಲಿ ಕಟ್ಕೊಳ್ತಾನೆ. ನೀ ಚೆನ್ನಾಗಿ ಬರಿತೀಯೋ, ನೀ ಔಟ್ ಮಾರ್ಕ್ಸ್ ತೆಗಿತೀಯಾ, ದಿನಾನು ಶಾಲೆಗೆ ಬರ್ತೀಯ, ಇಷ್ಟು ವಿಧೆ ಅದೆಯಲ್ಲ, ನೀನು ನೋಡಿದ್ರೆ ನಿನ್ನ ಮೇಲೆ ನನಗೆ ಪ್ರೀತಿನೇ ಬರ್ತೈತಿ ಅಂತ ಒಂದು ಮಾತು ಹೇಳ್ಬಿಟ್ರೆ ಸಾಕು, ಆ ಮಗು ಸಾಯಿ ತನಕ ನೆನ್ಪಿಡ್ತೈತಿ. ಯಾವ ಭಾರತ ರತ್ನಕ್ಕಿಂತ ದೊಡ್ಡದಾದ ಪ್ರಶಸ್ತಿ ಕೂಡ ಅವನನ್ನು ಅಷ್ಟು ಖುಷಿ ಪಡಿಸಲ್ಲ ಬಾಲ್ಯದಲ್ಲಿ. ಆ ರೀತಿ ಪ್ರಾಥಮಿಕ ಶಾಲೆಯಲ್ಲಿ ಭಾಳ ಅಂದ್ರೆ ಪ್ರೌಢಶಾಲೆಯಲ್ಲಿ ಕಲಿಯುವಾಗ ಮಗುವಿಗೆ ಭಾಳ ಚೆನ್ನಾಗಿ ನೆನಪುಗಳಿರ್ತಾವೆ. ನಾನು ನಿನ್ನೆ ದಿವಸ ನನ್ನ ಸಿಂಗ್ಟಾಲೂರು ಹೈಸ್ಕೂಲ್ನಲ್ಲಿ ನಾನು ಹೈಸ್ಕೂಲ್ ಟೀಚರ್ ಅಂತ ಕೆಲಸ ಮಾಡಿದೆ 2 ವರ್ಷ. ಆನಂದಳ್ಳಿ ಕೊಟ್ರೇಶ್ ಅಂತೇಳಿ, ಆನಂದಳ್ಳಿ ಕೊಟ್ರೇಶ್ ಅಂತೇಳಿ ನಮ್ಮ ಗುರುಗಳು DDPR ಆಗ್ಯಾರಂತೆ ಸನ್ಮಾನ ಮಾಡಕ್ಕೆ ಬಂದಿದ್ದ. ಅವ್ನು ಹೇಳ್ತಾನ, ನಾನು 27 ವರ್ಷದಿಂದ ಪಾಠ ಮಾಡಿದ್ದೆ. ಮಗು ಹೇಳ್ತಾನ, ಸರ್ ನೀವು ಕದಂಬರ ಅಂತ ಪಾಠ ಮಾಡಿದ್ರಿ, ಇವತ್ತು ಕೂಡ ನಾನು ನೀವು ಹೇಳಿದ ಪಾಠ ಹೇಳಂದ್ರೆ ಹೇಳ್ತೇನೆ ರೀ ಅಂತಾನ. ನಾವೇನು ತಿಳ್ಕೊಳ್ತೀವಿ, ಸಣ್ಣ ಹುಡುಗರನ್ನ ಏನಾರು ಹೇಳಿದ್ರೆ ನಡಿತೈತಿ, ಅವ್ರಿಗೇನು ಗೊತ್ತಾಗತ್ತಾ ಅಂದ್ಕೊಳ್ತೀವಿ. ಮಗು ನಮ್ಮ ಹಾವಭಾವವನ್ನು ಗಮನಿಸ್ತೈತಿ, ನಮ್ಮ ಮಾತುಗಳನ್ನು ಆಲಿಸ್ತೈತಿ. ನಾವೇನು ಹೊಗಳ್ತೀವಿ, ನಾವು ಯಾವ ಶಬ್ದವನ್ನು ಹೆಚ್ಚು ಬಳಸ್ತೀವಿ ಎಲ್ಲನೂ ಕಣ್ಣ ಕಟ್ಕೊಂಡಿರ್ತೈತಿ. ಯಾರು ಸ್ಟ್ರಿಕ್ಟ್ ಇದ್ರು, ಯಾರು ಪ್ರೋತ್ಸಾಹಿಸ್ತಿದ್ರು, ಹಂಗ ಒಂದು ಕಲ್ಲನ್ನು ಮೂರ್ತಿ ಮಾಡ್ತೀವಲ್ಲ, ಆ ರೀತಿ ತಂದೆ ತಾಯಿಗಳು ಮಕ್ಕಳನ್ನ, ನಮಗಂತೂ ದುಡಿಯೋದಂತ ತಪ್ಪಲಿಲ್ಲ, ನಮ್ಮ ಮಕ್ಕಳ ಭವಿಷ್ಯ ಆದರೂ ಚೆನ್ನಾಗಾಗಲಿ ಅಂತೇಳಿ ಶಾಲೆಗೆ ಕಳಿಸ್ತಾ ಇರ್ತಾರೆ. ಆ ರೀತಿ ಬಂದಂಥ ಮಕ್ಕಳನ್ನು ಪ್ರೀತಿಯಿಂದ ಇವತ್ತು ಅವಾಗ ನಮಗೆಲ್ಲ ಬಡಿತಾ ಇದ್ರು. ನಾನು ಶಾಲೆ ಬಿಟ್ಟರೆ ನಮ್ಮಪ್ಪ ಅತಿ ಕಟ್ಟಿಗೆ ಇಟ್ಟುಕೊಂಡು ಹಿಂದಿಂದ ಬಡ್ಕೊತ ಬರ್ತಿದ್ದ, ಕ್ಲಾಸ್ ರೂಮ್ ಒಳಗೆ ಹೋಗುವವರೆಗೂ ಬಡಿತಾ ಇದ್ದ. ಬಟ್ ಇವತ್ತು ನಾನೇ ಹೇಳ್ತೀನಿ, RT ಉಲ್ಲೇಖ ಮಾಡಿ ಹೇಳ್ತೀನಿ, ಮಕ್ಕಳನ್ನು ಹೊಡೆಯಂಗಿಲ್ಲ. ಇರೋ 1 ಅಥವಾ 2 ಇರ್ತಾವ್ರಿ, ಹೆಚ್ಚು ಕಡಿಮೆ ಆದರೆ 2 ಪೆಟ್ಟು ಜಾಸ್ತಿ ಬಿದ್ವಂದ್ರೆ, ಸರ ನೀವು ಕಲಿಸ್ತಿದ್ರಿ ಕಲಿಸ್ರಿ, ಇಲ್ಲಾಂದ್ರೆ ಬಿಡ್ರಿ, ನಮಗೇನು ನಮ್ಮ ಮಕ್ಕಳು ಅಜ್ಜಿ ಆಗಿಲ್ಲ ಅಂತಾರೆ. ಇದು ಕಾಲದ ಬದಲಾವಣೆ. ಆದರೆ ಆ ಕಾಲದಲ್ಲೂ ಕೂಡ ನನಗೆ ಪ್ರಾರ್ಥನೆ ಮಾಡೋರು ಆಡಿದ್ರು, ಭಾಳ ಚಂದ ಒಳ್ಳೆಯ ಹಾಡನ್ನು ಆಡಿದ್ರು. ನೋಡ್ರಿ, ನಿಮ್ಮ ಹಾಡಿನ ಪ್ರಭಾವ ಎಷ್ಟು ಚೆನ್ನಾಗಿತ್ತಂದ್ರೆ ನಾವೆಲ್ಲರೂ ಇಲ್ಲಿ ಮೌನ ಆಚರಣೆ ಮಾಡಕತ್ತಿದ್ವಿ.
ಅಲ್ಲೊಂದು ಮಗು ಆಡ್ಕುವಂತ ಹೊಂಟಿದ್ದ ಹಾಡನ್ನು. ದೊಡ್ಡವರು ಆಡೋದನ್ನ ಮಕ್ಕಳು ಕೇಳಲ್ಲಂತ, ದೊಡ್ಡವರು ಏನು ಮಾಡ್ತಾರ ಅದನ್ನು ಮಗು ಅನುಕರಣೆ ಮಾಡ್ತೈತಂತ. ಅದಕ್ಕೆ ಸಾಕ್ಷಿ ನಿಮ್ಮ ಪ್ರಾರ್ಥನೆ. ಮೋಸ್ಟ್ಲಿ ನೀವೆಲ್ಲ ಬೇರೆ ಬೇರೆ ಊರಾಗಿರ್ಬೇಕು. ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡಿರಿ ಹಾಡೋದನ್ನ? ಒಂದೇ ದಿವಸ. ನಿನ್ನೆ ಒಂದು ಸಾಯಂಕಾಲ ಪ್ರಾಕ್ಟೀಸರು ಭಾಳ ಚೆನ್ನಾಗಿ ಮಾಡಿದ್ರು. ಚೆನ್ನಾಗಿ ಆಡಿದ್ರು, ಒಂದು ಚಪ್ಪಾಳೆ ಹಾಕ್ರಿ ಅವರಿಗೆ. ಭಾಳ ಚೆನ್ನಾಗಿ ಆಡಿದ್ರು. ಎಷ್ಟು ಚೆನ್ನಾಗಿ ಕೋಆರ್ಡಿನೇಷನ್ ಇತ್ತು ಅವ್ರದ್ದು. ಅಷ್ಟು ಚೆನ್ನಾಗಿ ಅಂದರೆ ಅದು ಈ ಘಟನೆ ಏನು ಸಾಕ್ಷಿ ಅಂತಂದರೆ, ಮಕ್ಕಳು ನಾವು ಆಡ್ದಂಗೆ ಮಾಡ ಟಿ ವಿ ಬಂದ್ ಮಾಡ ಓದ್ಕೊಂತ ಕೂಡ ಅಂದ್ರೆ ಆಗಲ್ಲಂತ್ರಿ. ಪ್ರಾಣೇಶ್ ಹೇಳ್ತಾನ, ಬಸ್ನಾಗ ಒಬ್ಬಕ್ಕೆ ತಾಯಿ ತನ್ನ ಮಕ್ಕಳ ಜೊತೆ ಓದ್ಕೋತ ಕೂತಿದ್ಲಂತ, ಇನ್ನೊಬ್ಬಕ್ಕೆ ತಾಯಿ ಬಡ್ದು ಕುಂದಿರ್ತಿದ್ಲಂತ. ಯಾಕ್ರಿ ಆ ಮಕ್ಕಳು ಕಂಟ್ರೋಲ್ ಆಗೋಲ್ವು? ನಿಮ್ಮ ಮಕ್ಕಳು ನೋಡಿದ್ರೆ ನಿಮ್ಮ ಜೊತೆಗೆ ಓದ್ಕೊಂತ ಕುಂತಾವ ಅಂತ ಕೇಳಿದ್ರೆ ಪ್ರಾಣೇಶ್ ಹೇಳ್ತಾನ, ಇಲ್ರಿ ಮಕ್ಕಳು ನಾವು ಹೇಳ್ದಂಗೆ ಮಾಡಲ್ಲ, ನಾವು ಮಾಡ್ದಂಗೆ ಮಾಡ್ತಾರೆ. ನಾವು ಏನು ಮಾಡ್ತೀವಿ ಅವ್ರ ಎದುರಿಗೆ. ನಾನು ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಮ್ಮನ್ನು ನೋಡಿ ಪೂಜೆ ಮಾಡ್ತಾರೆ. ನಾನು ಮುಂಜಾನೆ ಎತ್ತು ಎಮ್ಮಿ ಸಗಣಿ ಬೆಳೆದ್ರೆ ನಮ್ಮ ಮಕ್ಕಳು ಸಗಣಿ ಬೆಳಿತಾರ. ಹೊಲಕ್ಕೆ ಹೋಗಿ ಚೆನ್ನಾಗಿ ಕಸ ತೆಗೆದ್ರೆ ಚೆನ್ನಾಗಿ ಕಸ ತೆಗಿತಾರ. ನಾವು ನಿಯತ್ತಾಗಿ ನಡ್ಕೊಂಡ್ರೆ ಮಕ್ಕಳು ನಿಯತ್ತಾಗಿ ನಡ್ಕೊತಾರೆ. ಅದಕ್ಕೆ ಗುರುನೂ ವರ್ತಿಲ್ಲ, ಪಾಲಕರು ವರ್ತಿಲ್ಲ. ಅದಕ್ಕೆ ಒಳ್ಳೆ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀರಿ. ನಾವು ಚೆನ್ನಾಗಿ ಸಂಸ್ಕಾರವಂತರಾದರೆ ಶರಣರಾಗ್ತೀವಂತ, ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಾನವರಾಗ್ತೀವಂತ. ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ, ಬಾಂಡ ಒಂದೇ ಬಾಜನ ಒಂದೇ, ಹರಿದಡೆ ಶರಣ ಮರೆದಡೆ ಮಾನವ ಅಂತ ಹೇಳ್ತಾರೆ. ಯಾರು ನಾವು ಅರ್ಥ ಮಾಡ್ಕೊಳ್ತೀವಿ, ಶಿಕ್ಷಣಪ್ಪ ನಾನು ಕೊಡಬೇಕು, ಮಕ್ಕಳು ತಗೋಬೇಕು ಅಂತೇಳಿ ಅರಿವಿನಿಂದ ಒಬ್ರು ಕಲಿಸೋರು ಒಬ್ರು ಕಲಿಯೋರು ಇಬ್ರು ಚೆನ್ನಾಗಿದ್ಬಿಟ್ರೆ ಶಿಕ್ಷಣ ಚೆನ್ನಾಗಿ ಆಗುತ್ತಾ. ಆ ರೀತಿ ಯಾರು ಅರಿತುಕೊಂಡು ಮುನ್ನಡಿತಾರ ಅವ್ರು ಶರಣರಾಗ್ತಾರ, ಯಾರು ಮರಿತಾರ ಅವ್ರು ಮಾನವರಾಗ್ತಾರ ಅಂತೇಳಿ ಶರಣರು ಹೇಳ್ತಾರ. ಅದಕ್ಕೆ ಮರೆಯದೆ ಪೂಜಿಸು ಕೂಡಲ ಸಂಗನ ಅಂತ ಹೇಳ್ತಾನೆ ಬಸವಣ್ಣ. ಯಾವ ರೀತಿ ಬಸವಣ್ಣ ಶರಣನ ಪೂಜಿಸು ಅಂತ ಹೇಳಿದ ಹಂಗ ಈ ಊರವರು ನಿನಗೆ ಕಲಿಸಿದಂಥ ಗುರುಗಳನ್ನು ವಂದಿಸಪ್ಪ, ನೆನೆ ಪೂಜಿಸು ಅಂತೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಆ ರೀತಿ ಒಳ್ಳೆ ಕಾರ್ಯಕ್ರಮಗಳನ್ನ ಒಂದು ತಿಂಗಳಿಂದ ಬಂದು ನನ್ನ ಮನೆಗೆ ಬಂದು, ಸರ್ ನೀವು ಗೆಸ್ಟಾಗಿ ಬರ್ಬೇಕಂತ ಕರೆದ್ರೆ ನಾನು ಅಲ್ಲಿ ಇವತ್ತು 3 ಮದುವೆ ಇದ್ದು, ಒಂದು ಮನೆ ಓಪನಿಂಗ್ ಇತ್ತು. ನಮ್ಮ ಸಾಹೇಬ್ರು ಅದ್ರಾಗ ಒಂದು ಅಟೆಂಡ್ ಆಗಿ ಬಂದು ನಾಗರಾಜ್ ಸರ್ ಮುಂಜಾನೆ ಬೇಗ ಹೋಗಿ, ನನಗಾಗಲಿಲ್ಲ. ಆದರೂ ಒಂದು ತಿಂಗಳ ಮುಂಚಿತ ಬಂದು ಮನೆ ಥರ ಬಂದು ಹೇಳ್ಯಾರ ತಪ್ಪಿಸಬಾರ್ದಂತೆ. ಮತ್ತು ಜವಾಬ್ದಾರಿ ವಾಸು ಪೂಜಾರವ್ರು ಕೊಟ್ಟಿದ್ರಂತೆ, ಸರ ನೀವು ಬರಲಿಲ್ಲ ಅಂದ್ರೆ ನನಗೆ ಕಾಡ್ತಾರ್ರಿ ಅಂತೇಳಿ. ಅದಕ್ಕೆ ತಪ್ಪದೇ ಬರಬೇಕಂತೇಳಿ ಈ ಕಾರ್ಯಕ್ರಮಕ್ಕೆ ಬಂದೀನಿ. ಎಲ್ಲ ಯುವಕರು ನೆನ್ಪಿಡಬೇಕು, ನಾವು ಶಿಕ್ಷಣದಲ್ಲಿ ಏನನ್ನ ಕಲ್ತಿದ್ದೇವೆ ಅದರಲ್ಲಿ ಒಂದಷ್ಟನ್ನಾದರೂ ಕೂಡ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾನು ಓದಲ್ಲೆಲ್ಲ ಹೇಳ್ತಾ ಇರ್ತೀನಿ, ಪ್ರಶ್ನೋತ್ತರಕ್ಕಾಗಿ ಪಾಠವಲ್ಲ, ಅಂಕಗಳಿಗಾಗಿ ಪರೀಕ್ಷೆಯಲ್ಲ. ಪ್ರಶ್ನೋತ್ತರಕ್ಕಾಗಿ ಪಾಠವಲ್ಲ, ಅಂಕಗಳಿಗಾಗಿ ಪರೀಕ್ಷೆಯಲ್ಲ. ಉತ್ತಮ ವ್ಯಕ್ತಿತ್ವ, ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಿಜವಾದ ಶಿಕ್ಷಣ ಅಂತ. ಆ ಉತ್ತಮ ಸಮಾಜ ನಿರ್ಮಾಣ ಆಗ್ಬೇಕಂದ್ರೆ ಬೇರೆಯವರೆಲ್ಲ ಪೇಟೆನವ್ರು ಬಂದು ಪೇಟೆನವ್ರ ಜನರನ್ನ ನೋಡಿ ಕಲಿಬೇಕಷ್ಟೆ. ಯಾಕಂದ್ರೆ ಇಲ್ಲಿ ಅಷ್ಟು ಸಂಸ್ಕಾರವಂತರು ಇಲ್ಲದಾರ, ಅದಕ್ಕೆ ಅವರು 7 ಗುರುವಂದನವನ್ನು ಮಾಡ್ಯಾರ ಅಂತ. ಆ ಹಿನ್ನೆಲೆಯಲ್ಲಿ ನಾವು ಪಾಠದಲ್ಲಿ ಓದ್ತೇವೆ, ಪೌಷ್ಟಿಕ ಆಹಾರ ಅಂತ ಓದ್ತೇವೆ. ಅದು ಪ್ರಶ್ನೋತ್ತರ ಬರೆದ ಮೇಲೆ ಅಲ್ಲಿಗೆ ಮರೆತು ಬಿಟ್ರೆ ಶಿಕ್ಷಣ ಅಲ್ಲ. ಪೌಷ್ಟಿಕ ಆಹಾರ ಅಂದ್ರೆ ಏನು, ಯಾವುದರಲ್ಲಿ ಯಾವ ಪೋಷಕಾಂಶ ಸಿಗುತ್ತೆ ಅಂತಕ್ಕಂಥದ್ದು ನಮ್ಮ ನೆನಪಿನಲ್ಲಿ ಉಳಿಬೇಕು. ಹಿರಿಯರನ್ನ ಗೌರವಿಸ್ಬೇಕಂತ ಓದ್ತೇವೆ. ಹಿರಿಯರನ್ನ ಗೌರವಿಸ್ತಿದ್ರೆ ನಮ್ಮ ಶಿಕ್ಷಣಕ್ಕೆ ಬೆಲೆ ಇಲ್ಲ. ವಿದ್ಯಾ ವಿನಯೇನ ಭೂಷಣ ಅಂತ ಕರೀತಾರೆ. ವಿದ್ಯೆಗೆ ವಿನಯವೇ ಭೂಷಣ ಅಂತ. ನಾ ಎಷ್ಟೇ ದೊಡ್ಡವರಾಗಲಿ, ಇವತ್ತು ನಾನು ಇಲ್ಲಿ ಬಂದು ನಿಲ್ತೀನಿ ಅಂದರೆ ನಮ್ಮ ತಂದೆ ನಮ್ಮ ತಾಯಿ ಅವ್ರು ಪಟ್ಟಂಥ ಶ್ರಮ, ಅವರು ಕಷ್ಟಪಟ್ಟು ಬೇರೆಯವ್ರ ಮಕ್ಕಳೆಲ್ಲ ಇಷ್ಟು ಚೆನ್ನಾಗಿ ಕಲಿತಾ ಇದ್ದಾರೆ, ಅವ್ರ ಬದುಕೆಲ್ಲ ಚೆನ್ನಾಗಿ ಆಗ್ತಾ ಇದೆ. ನಮ್ಮ ಮಕ್ಕಳನ್ನ ಯಾಕೆ ನಾನು ಶಾಣೆ ಮಾಡಬಾರ್ದು? ನಮ್ಮ ಮಕ್ಕಳು ಕೂಡ ನನ್ನಂಗ ಬೇರೆಯವ್ರ ಹೊಲದಲ್ಲಿ ಕೂಲಿ ಮಾಡೋದು, ಬೇರೆಯವ್ರ ಮನೆಯಲ್ಲಿ ಜೀತ ಮಾಡುವಂಥ ಮಕ್ಕಳು ಆಗಬಾರ್ದು ಅಂತೇಳಿ ಭಾಳ ಶ್ರಮಪಟ್ಟು ಬಿಸಿಲಿನಿಂದನೇ ಮಳೆಯಿಂದನೇ ಏನೂ ಇಲ್ಲದಂಥ ಕುಟುಂಬಕ್ಕೆ ಒಂದಷ್ಟು ಹೊಲ ಮಾಡೋದ್ರ ಜೊತೆಗೆ 5 ಜನ ಮಕ್ಕಳನ್ನು ಯಶಸ್ವಿಯಾಗಿ ಮಾಡಿ ಅದರಲ್ಲಿ
4 ಜನ ನೌಕರಿ ಪಡ್ಕೊಂಡಿದ್ದೀವಿ. ಅವರು ಕೂಡ ಗುರುಗಳ, ತಂದೆ ತಾಯಿಗಳು ಕೂಡ ಗುರುಗಳ. ಮನೆಯಲ್ಲಿ ತಂದೆ ತಾಯಿಗಳು ಗುರುಗಳಾದರೆ ಶಾಲೆಯಲ್ಲಿ ಗುರುಗಳು ಅಕ್ಷರ ಜ್ಞಾನವನ್ನು ಕೊಡ್ತಕ್ಕಂಥ ಗುರುಗಳಾಗ್ತಾರೆ. ಅದಕ್ಕೆ ನಾನು ಯಾರು ನೀವು ಕಾರ್ಯಕ್ರಮವನ್ನು ಮಾಡಿದ್ದೀರಿ ನಾನು ಮನವಿ ಮಾಡ್ತೇನೆ. ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು, ಯಾರು ಪ್ರಾಸ್ತಾವಿಕ ಮಾತನಾಡುವಾಗ ತಂದೆ ತಾಯಿಗಳೇ ಗುರುಗಳು ಅಂತೇಳಿ. ಅದಕ್ಕೆ ನಮ್ಮ ವಾಟ್ಸಪ್ನಾಗ ದಿನ ಕೊಟೇಶನ್ಸ್ ಬರ್ತಿರ್ತಾವೆ, ಅದ್ರಾಗೊಬ್ರು ಕಳಿಸಿದ್ರು ಏನಂತ, ದೇವರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತೇಳಿ ತಾಯಿನ ಸೃಷ್ಟಿ ಮಾಡಿದ್ನಂತ ಅಂತ ಹೇಳ್ತಾ ಬರ್ತಾವೆ. ದೇವ್ರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತೇಳಿ ತಾಯಿನ ಸೃಷ್ಟಿ ಮಾಡೋದು. ಅದಕ್ಕೆ ಒಂದು ಹಾಡು ಬರ್ತೈತಿ, ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನ ತಾಣೆ ಅಂತೇಳಿ. ನಾವು ಇದು ಹಾಡಲ್ಲ, ಇದು ಶಿಕ್ಷಣ. ಎತ್ತ ತಂದೆ ತಾಯಿಗಳೇ ನಮಗೆ ನಿಜವಾದ ದೇವರು ಅಂತಕ್ಕಂಥದ್ದು. ಅವರು ದಿನಾನು ಮಗ ಶಾಲೆಗೆ ಹೋದ, ಇಷ್ಟೊತ್ತಾದರೂ ಬರಲಿಲ್ಲ, ಮುಂಜಾನೆ ಏನೋ ತಿನ್ನದ ಹೋದ, ಉಪವಾಸ ಹೋದ ನನ್ನ ಮಗಳು ಏನೋ ತಿನ್ನಲಿಲ್ಲ. ಈ ರೀತಿಯಾಗಿ ಹೆಚ್ಚು ಕಾಳಜಿ ಮಾಡೋಂಥವ್ರು ಯಾರಂದರೆ ತಾಯಿ ಮತ್ತು ತಂದೆ. ಅಂಥವ್ರ ಮನಸ್ಸನ್ನು ನಾವು ನೋಯಿಸಬಾರ್ದು, ಅವರಿಗೆ ಒಳ್ಳೆಯ ಗೌರವ ಕೊಡೋಣ, ಅಂಥ ಸಂಸ್ಕಾರವನ್ನು ನಾವು ಪಡ್ಕೊಳ್ಳೋಣ ಅಂತ ಹೇಳ್ತಾ ಜೀವನದ ಕಷ್ಟಗಳು ಬರ್ತಾವೆ. ಒಂದು ಸನ್ನಿವೇಶ ಹೇಳಿ ನಾನು ಮುಗಿಸ್ಬಿಡ್ತೇನೆ. ಜೀವನದ ಕಷ್ಟಗಳು ಬರ್ತಾವೆ, ಎಲ್ಲರಿಗೂ ಕಷ್ಟ ಇರ್ತಾವ್ರಿ. ಪ್ರಧಾನಮಂತ್ರಿಗೆ ಒಂದು ಕಷ್ಟ ಇದ್ರೆ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಕಷ್ಟ ಇರ್ತೈತಿ, ಗುರುಗಳಿಗೆ ಒಂದು ಕಷ್ಟ ಇದ್ರೆ ರೈತರಿಗೆ ಒಂದು ಕಷ್ಟ ಇರ್ತೈತಿ. ಜೀವನ ಅಂದ್ರೆ ಗುಲಾಬಿ ಹೂವು. ಇಲ್ಲ ನೀವು ಗುಲಾಬಿ ಹೂವು ಕೊಟ್ರಿ, ಮ್ಯಾಲೆ ಗುಲಾಬಿ ಕೆಂಪು ಐತಿ, ಕೆಳಗಡೆ ಎಲೆ ಅದಾವು, ಅದ್ರ ಜೊತೆಗೆ ಮುಳ್ಳು ಅದಾವು. ಆ ಮುಳ್ಳು ಮತ್ತು ಎಲೆ ಬಿಟ್ಟು ಹೂವು ಇಷ್ಟ ಕೊಡ್ರಿ, ಅದು ಸುಂದರವಾಗಿ ಕಾಣೋದಿಲ್ಲ. ಬದುಕು ಸುಂದರವಾಗಿ ಕಾಣಬೇಕಂದ್ರೆ ಕಷ್ಟನೂ ಇರಬೇಕು, ಸುಖನೂ ಇರಬೇಕು. ಕಷ್ಟಗಳು ನಮ್ಮನ್ನು ಗಟ್ಟಿ ಮಾಡ್ತಾವು, ಮುಂದಿನ ಜೀವನ ಇನ್ನಷ್ಟು ಚೆನ್ನಾಗಿ ಆಗಲಿಕ್ಕೆ ದಾರಿ ತೋರಿಸ್ತಾವು. ಅದಕ್ಕೆ ನಿರಾಶರಾಗಬಾರ್ದು ಅಂತ. ಜೀವನದಲ್ಲಿ ಕಷ್ಟಗಳು ಬಂದಾವು, ಸೋಲು ಬಂದೈತೆ ಅಂತೇಳಿ ನಿರಾಶರಾಗಬಾರ್ದು ಅನ್ನೋದಕ್ಕೆ ಈ ಸನ್ನಿವೇಶವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಸಾರಿ ಒಬ್ಬ ಯುವಕ ಒಬ್ಬರು ಸ್ವಾಮಿಗಳ ಕಡೆ ಹೋದಂತ, ರಮಣ ಮಹರ್ಷಿಗಳಂತೇಳಿ ಸ್ವಾಮಿಗಳ ಕಡೆ ಹೋದಂತ. ಸ್ವಾಮಿಗಳ ನನಗೆ ಜೀವನ ಬೇಸರ ಆಗಿಬಿಟ್ಟೈತ್ರಿ, ನಾನು ಸಾಯಬೇಕ್ರಿ ಅಂದಂತ. ಅವ್ರ ಗುರುಗಳು ಕಾಡಿನಾಗೆಲ್ಲ ಅಡ್ಡಾಡಿ ಬಂದು ದೊಡ್ಡ ದೊಡ್ಡ ಎಲ್ಲಿ ತಂದು ಪತ್ರುಳಿ ಮಾಡ್ತಾ ಇದ್ರಂತ. ಇವಾಗ ಹೇಳಿದ್ದು ಕೇಳಿಸ್ಕೊಂಡೇ ಇಲ್ಲ ಅವರು. ಕೊನೆಗೆ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಕೇಳಿದ್ನಂತ, ಸ್ವಾಮಿಗಳು ನನಗೆ ಅರ್ಜೆಂಟ್ ಐತ್ರಿ, ನಾನು ಹೋಗಿ ಸಾಯಬೇಕು ಅನ್ನಂತ. ಅವಾಗ ಅವ್ರು ಅಷ್ಟೊತ್ತಾನ ಪತ್ರುಳಿ ಎಲ್ಲಿ ಮಾಡಿಟ್ಟಿದ್ರು, ಇಷ್ಟು ಎತ್ತರ ಆಗಿದ್ವು, ಅವನ ಕಡೆ ಕೊಟ್ರಂತ. ಹೋಗಿ ನನ್ನ ತಿಪ್ಪೆಗೆ ಚೆಲ್ಲಿ ಬಾ ಅಂತಂದ್ರಂತ. ಅವ ಯಾವ ಸಾಯ್ಬೇಕಂತ ಹೋಗಿದ್ನಲ್ಲ, ಗುರುಗಳಿನ ಪ್ರಶ್ನೆ ಕೇಳ್ತಾನಂತ, ಅಲ್ರಿ ನಿಮಗೆ ಬುದ್ಧಿಗೀತೆ ಐತೇನ, ಇಷ್ಟೊತ್ತನ ನನಗೆ ಕಣ್ಣೆದುರಿಗೆ ಈ ಕಾಡಿನಾಗ ಇಲ್ಲಿ ಎಲ್ಲ ಅಡ್ಡಾಡಿ ತೊಗೊಂಬಂದಿರಿ, ನನ್ನ ಎದುರಿಗೆ ಕುಂತು ಕಷ್ಟಪಟ್ಟು ಇಷ್ಟೆಲ್ಲ ಪತ್ರುಳಿ ಮಾಡಿರಿ, ಅವನ್ನ ಹೋಗಿ ತಿಪ್ಪಾಗ ಚೆಲ್ಲಿ ಬಾ ಅಂತ ಹೇಳ್ತಿರಲ್ಲ, ನಿಮ್ಗೆ ಏನರ ತಲೆ ಐತಾ ಅಂತ ಕೇಳಿದಂತ ಇವಾಗ. ಅವಾಗ ಸ್ವಾಮಿಗಳು ಉತ್ತರ ಕೊಟ್ರಂತ, ತಮ್ಮ ನಾನು ಒಂದು ತಾಸು ಕುಂತು ಈ ಎಲೆಯನ್ನು ಪತ್ರುಳಿ ಮಾಡಿ ತಿಪ್ಪೆಗೆ ಚೆಲ್ಲು ಅಂತಂದ್ರೆ ಅದು ವೇಸ್ಟ್ ಆಗುತ್ತಾ, ನನಗೆ ಬುದ್ಧಿ ಇಲ್ಲ ಅಂತ ಕೇಳ್ತಿದ್ದೆ. ನಿನ್ನ ತಾಯಿ ನಿನ್ನ ಹೊಟ್ಟಾಗ 9 ತಿಂಗಳು ಇಟ್ಕೊಂಡು ಹೊತ್ತು ಕಷ್ಟಪಟ್ಟು ಅಡ್ದಾಳು ತಮ್ಮ. ನಿನ್ನ ತಂದೆ ತಾಯಿ ಕಷ್ಟನೋ ಬಡತನನೋ ತಮ್ಮ ಕಷ್ಟ ನಿನಗೆ ತೋರಿಸ್ಕೊಡ್ಲಾರ್ದಂಗ ನಿನ್ನನ್ನು ಉಣಿಸಿ ತಿನ್ನಿಸಿ ಬಟ್ಟೆ ಹೊಲಿಸಿ ಇಷ್ಟು ಹತ್ರ ಮಾಡ್ಯಾರ, ನೀ ಸಾಯ್ತೀನಂತ ಹೊಂಟಿಯನೋ ನೀನಂತ ಮೂರ್ಖ ಅಂದ್ರಂತ. ಅದಕ್ಕೆ ಜೀವನದೊಳಗೆ ಸೋಲುಗಳಿಗೆ ಕಷ್ಟಗಳಿಗೆ ಹೆದರಬಾರ್ದು, ನಾವು ಗಟ್ಟಿಯಾಗಿ ಬದುಕಬೇಕು ಅಂತ ಹೇಳ್ತಾ ನಮ್ಮ ಕಲಿತ ವಿದ್ಯೆ, ನಾವು ಶಿವಾಜಿ ಬಗ್ಗೆ ಓದ್ತೇವೆ, ರಾಣಿ ಚೆನ್ನಮ್ಮನ ಬಗ್ಗೆ ಓದ್ತೇವೆ, ಅಂಬೇಡ್ಕರ್ ಬಗ್ಗೆ ಓದ್ತೇವೆ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಬಗ್ಗೆ ಓದ್ತೇವೆ. ಆ ಕಲಿತ ಜ್ಞಾನ ನಮ್ಮ ಬದುಕಿಗೆ ಆಸರೆ ಆಗಲಿ, ನಿಮ್ಮ ಗುರುಗಳು ಕಲಿಸಿದಂಥ ಜ್ಞಾನ ನಿಮಗೆ ಬೆಳಕನ್ನು ತೋರಲಿ ಅಂತೇಳಿ ನಾನು ಸಂಡೇ ಆದರೂ ಕೂಡ ಈ ಊರಿಗೆ ಬಂದು ಕಾರ್ಯಕ್ರಮಕ್ಕೆ ಬಂದಿನಂದ್ರೆ ನಂದು ಒಂದು ಭಿಕ್ಷೆ ಬೇಡ್ತೀನಿ ನಿಮ್ಮಿಂದ. ಏನು ಭಿಕ್ಷೆ ಬೇಡ್ತೀನಂದ್ರೆ, ನೀವು ಯಾರ್ಯಾರು ಕಾರ್ಯಕ್ರಮ ಮಾಡಿರಿ, ಯಾರ್ಯಾರು ಊರಾಗಿರ್ತೀರಿ, ನಿಮ್ಮೂರಿನ ಯಾವ ಮಗನೂ ಕೂಡ ಶಾಲೆ ಬಿಡಬಾರ್ದು. ಒಂದು ಪ್ರತಿಜ್ಞೆ ನೀವು ನನಗೆ ಮಾತು ಕೊಡಬೇಕು. ಮಾಡ್ಬೋದ್ರಾ? ಎಷ್ಟು ಜನ ರೆಡಿ ಇದ್ದೀರಿ? ನಿಮ್ಮ ಓಣಿ ಮಗು ಇರಲಿ, ನಿಮ್ಮ ಮನೆ ಮಗು ಇರಲಿ, ಪಕ್ಕದ ಓಣಿ ಮಗು ಇರಲಿ, ನಿಮ್ಮ ಕಣ್ಣಿಗೆ ಕಾಡುತ್ತಂದ್ರೆ ಆ ಮಗು ಶಾಲೆಗೆ ಹೋಗ್ಬೇಕು. ಆ ರೀತಿ ಮಾಡ್ಬೋದಾ? ನಿಮ್ಮ ಗುರುಗಳಿಗೆ ಇಷ್ಟ ಆಯ್ತನ್ರಿ ಇದು?
ಆಯ್ತಾ? ಇಷ್ಟ ಆಯ್ತಾ? ಹಾಂ ಆಯ್ತು. ತಾವು ಗುರು ಕಾಣಿಕೆನೇ ಕೊಟ್ಬಿಡ್ರಿ, ನನಗೆ ಬೇಡ. ಮಾಡ್ತೀರಾ? ಯಾವ ಮಗುನೂ ಶಾಲೆ ಬಿಡಬಾರ್ದು. ಇನ್ನೊಂದು ನಮ್ಮ ಇಲಾಖೆ ಒಂದು ಘೋಷಣೆ ಮಾಡೈತ್ರಿ. ಈಗ ಪ್ರತಿ ಮಗುನೂ ಕೂಡ ಪ್ರತಿ ದಿವಸ 2 ಪುಟ ಸ್ಪಷ್ಟವಾಗಿ ಬರಿಬೇಕು, ಶುದ್ಧವಾಗಿ ಬರಿಬೇಕು, ಗಟ್ಟಿಯಾಗಿ ಓದಬೇಕಂತ ಸೂಚನೆ ಕೊಟ್ಟೈತಿ. ಅದನ್ನು ಶಾಲೆಗಳಲ್ಲಿ ಮಾಡ್ತಾರೆ, ಶಾಲೆಗಳಲ್ಲಿ ಮಾಡಬೇಕು. ನಾನು ನಮ್ಮ ತಂದೆಯನ್ನು ನೆನೆಸ್ಕೊಳ್ತೀನಿ. ನಮ್ಮ ತಂದೆ ದಿನ ಸಾಯಂಕಾಲ ನಾವು ಎಲ್ಲರೇ ಇರಲಿ ಬಡ್ಕೊಂತ ಬಂದ್ರೆ ಸಾಯಂಕಾಲ ಓದಕ್ಕೆ ಕೂಡಿಸ್ತಿದ್ದ. ಆತ ಒತ್ತಾಯ ಮಾಡಿ ಬಡದು ತಿದ್ದಿ ಓದಕ್ಕೆ ಕೂಡಿಸಿದ್ದಕ್ಕೆ ಇವತ್ತು ನನ್ನ ಬದುಕು ಇಷ್ಟು ಚೆನ್ನಾಗಾಗೈತಿ. 4 ಜನರ ಮುಂದೆ ನಿಂತು ಮಾಡುವಷ್ಟು ಮಾತನಾಡುವಷ್ಟು ಒಳ್ಳೇದಾಗೈತಿ. ಆ ರೀತಿ ನಿಮ್ಮ ಊರಿನ ಮಕ್ಕಳು, ನಿಮ್ಮ ಮಕ್ಕಳ ಭವಿಷ್ಯ ಆಗ್ಬೇಕಂದ್ರೆ ಪ್ರತಿ ಮಗು ಸಾಯಂಕಾಲ ಮನೆಯಲ್ಲಿ ಓದ್ಕೊಂತ ಕೂಡಂಗೆ ಮಾಡ್ಬೇಕು. ಟಿವಿ ನಾವು SSLC ಮಕ್ಕಳು ಮನೆ ಭೇಟಿಗೆ ಹೋಗಿ ಟಿವಿ ಬಂದ್ ಮಾಡ್ರಿ ಅಕ್ಕವ್ರ, ಟಿವಿ ಬಂದ್ ಮಾಡ್ರಿ ಅಣ್ಣಾರ, ದಯವಿಟ್ಟು ಮಕ್ಕಳಿಗೆ ಓದಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳ್ತಿರ್ತೀವಿ. ಅದಕ್ಕೆ ಸಾಯಂಕಾಲ 6 ಅಂತಿರೋ 6:30 ಅಂತಿರೋ ಕನಿಷ್ಠ 1-1.5 ತಾಸು ಎಲ್ಲ ಮಕ್ಕಳು ಓದುತ್ತಾ ಕೂಡ್ಬೇಕು. ಆಮೇಲೆ ಸಾಧ್ಯ ಆದರೆ ನಿಮಗೆ 3 ತಿಂಗಳಿಗೊಮ್ಮೆ ಆಗುತ್ತೋ 6 ತಿಂಗಳಿಗೊಮ್ಮೆ ಆಗುತ್ತೋ ವರ್ಷಕ್ಕೊಮ್ಮೆ ಆದರೆ ನೀವು ಶಾಲೆಗೆ ಬರಬೇಕು. ಹಳೆಯ ವಿದ್ಯಾರ್ಥಿಗಳ ಸಂಘ ಮಾಡ್ರಿ ಅಂತ ಸರ್ಕಾರದ ಸೂಚನೆ ಇದೆ. ನನ್ನ ಶಾಲೆ ನನ್ನ ಜವಾಬ್ದಾರಿ. ಇದು ನನ್ನ ಶಾಲೆಪ್ಪ, ಇಲ್ಲಿಂದ ನಾನು ಬೆಳಕಂಡೀನಿ, ಇಲ್ಲಿಂದ 4 ಅಕ್ಷರ ಕಲ್ತೀನಿ, ಇದಕ್ಕೇನಾದ್ರೂ ನಾನು ನನ್ನ ಸೇವೆ ಮಾಡ್ಬೋದಾ? ನನ್ನಲ್ಲಿ ಶಕ್ತಿ ಕೊಟ್ಟಾನ. ಎಲ್ಲರೂ 100 ರೂಪಾಯಿ ಹಾಕೋಣ, ಒಂದಿಂಥ ಸಾಮಾನೆಲ್ಲಪ್ಪ ತಂದಿಟ್ಬಿಡೋಣ ಅಂತ ಅನ್ನೋದಾರ ಒಂದು ಸಾಮಾನು ತಂದಿಡ್ರಿ. ಬೇಡಪ್ಪ, ನಾವು 3 ತಿಂಗಳು 6 ತಿಂಗಳು ಬಂದಿವೆ, ಏನಾದರೂ ಒಂದು ಸೇವೆ ಮಾಡಿ ಹೋಗ್ತೀನಿ ಅನ್ನೋದಾದ್ರೆ ದಯವಿಟ್ಟು ಸೇವೆ ಮಾಡಿ. ಯಾವುದಾದ್ರೂ ರೂಪದಲ್ಲಿ ಇಲ್ಲ. ನನಗೊಬ್ಬ MLA ಸಾಹೇಬ್ರ ಪರಿಚಯ ಅದಾರ, ಸಾಹೇಬ್ರ ಪರಿಚಯ ಅದಾರ, ಒಬ್ಬ ಶ್ರೀಮಂತ ಪರಿಚಯ ಅದಾನ, ಅವ್ರನ್ನ ಕರ್ಕೊಂಡ್ಬರ್ತೀರಾ? ಸಾಧಕರನ್ನ ಮಕ್ಕಳ ಮುಂದೆ ನಿಲ್ಲಿಸಿ 1-2 ಮಾತು ಹೇಳಿಸಿ ಆ ಶಾಲೆಗೆ ಉಪಯೋಗ ಆಗುವಂಥ ಏನಾದರೂ ಕೆಲಸವನ್ನ ತಾವು ಮಾಡ್ತೀರಿ ಅಂತೇಳಿ ನಿರೀಕ್ಷೆಯೊಂದಿಗೆ ಮಾಡ್ಬೋದ್ರಾ? ಮಾಡ್ತೀರಾ? ಒಂದು ಜೋರಾಗಿ ಚಪ್ಪಾಳೆ ಮೂಲಕ ಒಪ್ಪಿಗೆ ಕೊಡ್ರಿ. ನಿಮ್ಮೂರು ಶಾಲೆ ಇದು ಉಳಿಬೇಕು, ಬೆಳಿಬೇಕು. ಎಲ್ಲಿ ನಿಮ್ಮ ಹಕ್ಕಿರ್ತೈತಿ ಅಲ್ಲಿ ಹಕ್ಕಿನಿಂದ ಕೇಳ್ತೀರಿ. ಆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀರಿ, ಬಸ್ಸಿನ ಕಂಡಕ್ಟರ್ ಕೇಳ್ತೀರಿ, ಯಾಕ್ರಿ ಟೈಮ್ ಟೇಬಲ್ ಇಲ್ಲ ನಿಮ್ಗಂತೀರಿ. ಯಾವಾಗ ಬರ್ಬೇಕಾದ ಬಸ್ ಇದೆ, ಯಾವಾಗ ಬಂದೈತಿ ಅಂತ ಕೇಳ್ತೀರಿ. ಯಾಕೆ ಹೇಳ್ರಿ? ಸರ್ಕಾರದ ಆಸ್ತಿ ಅದು ನಮ್ದು ಅಂತೀರಿ. ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ಕಡಿಮೆ ಲೇಟಾಗಿ ಬಂದ್ರ ಯಾಕ್ರಿ ಇಷ್ಟೊತ್ತಾಗಿ ಬಂದಿರಿ ಅಂತೀರಿ. ಆಮೇಲೆ ಶಾಲೆ ಆದ್ರೆ ಹಕ್ಕಿನಿಂದ ಜಗಳಾಡ್ತೀರಿ. ಅಲ್ಲಿ ನನ್ನದು ಅಂತಿರ್ತೈತಲ್ಲ, ಅಲ್ಲಿ ನೀವು ಹಕ್ಕಿನಿಂದ ಕೇಳ್ತೀರಿ. ಅದು ನಂದು ಅನ್ನೋದು ಉಳಿಬೇಕು, ಮುಂದಿನ ಜನಾಂಗಕ್ಕೆ ಉಳಿಬೇಕು ಅನ್ನೋದಾದರೆ ಸರ್ಕಾರಿ ಶಾಲೆಗಳು, ಆಸ್ಪತ್ರೆಗಳು, ಬಸ್ಸುಗಳು ಉಳಿಬೇಕು. ಅದು ಸಮುದಾಯದಿಂದ ಮಾತ್ರ ಅಂತಕ್ಕಂಥ ಮಾತನ್ನು ಹೇಳ್ತಾ ಪ್ರೀತಿಯಿಂದ ನನ್ನನ್ನು ಕರೆದು ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಪುರಾಣಿಕರು ಅಂತೇಳಿ ಸಿದ್ದಯ್ಯ ಪುರಾಣಿಕರು ಒಂದು ಮಾತು ಹೇಳ್ತಾರೆ, ಕಾದಿ ಕ್ಷತ್ರಿಯನಾಗು, ಓದಿ ಆರವಣೆ ಆಗು, ಏನಾದರೂ ಆಗು, ಮೊದಲು ಮಾನವನಾಗು ಅಂತೇಳಿ ಹೇಳ್ತಾರೆ. ಹಾಗೆ ನಾವೆಲ್ಲರೂ ಮಾನವರಾಗೋಣ ಅಂತ ಹೇಳ್ತಾ, ನೀವು ಮಾನವರಾಗಿದ್ದರಿಂದನೇ ನಿಮ್ಮ ಗುರುಗಳಿಗೆ ಗುರುವಂದನೆ ಮಾಡಿರಿ ಅಂತೇಳಿ ಹೇಳಿ ಪ್ರೀತಿಯನ್ನು ಕರೆದಿದ್ದಕ್ಕೆ, ಮಾತನಾಡಲಿಕ್ಕೆ, ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅತ್ಯಂತ ಮಾರ್ಮಿಕವಾಗಿ ತಮ್ಮ ಉದ್ಘಾಟನಾ ನುಡಿಗಳನ್ನಾಡಿದ ಉಪನಿರ್ದೇಶಕರಾಗಿರುವಂತಹ ಶ್ರೀ ರೇಣುಕಪ್ಪ ಎಸ್ ಬುರುಡಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಮಾನ್ಯ ಶ್ರೀ AN ನಾಗರಳ್ಳಿ ಮಾನ್ಯ ನಿವೃತ್ತ ಉಪನಿರ್ದೇಶಕರು 4 ನುಡಿಗಳನ್ನು ಆಡಬೇಕು ಅಂತ ಹೇಳಿ ದಯವಿಟ್ಟು ಇದೀಗ ಮಾನ್ಯ ಶ್ರೀ P ನಿಂಗಪ್ಪನವರು ಮಾನ್ಯ ನಿವೃತ್ತ ಉಪನಿರ್ದೇಶಕರು ಅವರು ಮಾತನಾಡಬೇಕು ಅಂತ ಹೇಳಿ ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಎಲ್ಲ ಗುರುವೃಂದದವರೇ, ಈಗ ತಾನೇ ಮಾತನಾಡಿದಂಥ ಉಪನಿರ್ದೇಶಕರಾದಂತಹ ಮಾನ್ಯ ಶ್ರೀ ರೇಣುಕಪ್ಪ ಎಸ್ ಬುರುಡಿಯವರೇ, ಈ ದಿನ ಸನ್ಮಾನಿತರಾಗಿ ವೇದಿಕೆಯಲ್ಲಿ ಕುಳಿತಿರುವಂತಹ ಎಲ್ಲ ನಿವೃತ್ತ ಹಾಗೂ ಹಾಲಿ ಶಿಕ್ಷಕ ಬಂಧುಗಳೇ, ಅಂಥ ಶಿಕ್ಷಕರನ್ನು ಗೌರವಿಸೋದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತ ಆ ಸುಸಂಸ್ಕೃತ ವಿದ್ಯಾರ್ಥಿ
ಮಿತ್ರರೇ, ಈ ಶಾಲೆಯ ಹಾಗೂ ಈ ಊರಿನ ಬಂಧುಗಳೇ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ, ಎನೆಗೂ ಗುಹೇಶ್ವರ ಲಿಂಗಕ್ಕೂ ಎತ್ತಣಿಂದೆತ್ತ ಸಂಬಂಧವಯ್ಯ. ನಾನು ಚಿಕ್ಕಮಗಳೂರು ಜಿಲ್ಲೆಯವನು. ಇಲ್ಲಿ ಗದಗ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೀತಾ ಇದ್ದೆ. ನಾನು ಈ ಶಾಲೆನೇ ನೋಡಿರಲಿಲ್ಲ, ಈ ಊರು ನೋಡಿರಲಿಲ್ಲ. ಆದರೂ ನನ್ನನ್ನು ಈ ದಿನ ಈ ಶಾಲೆಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳ್ಕೊಂಡಿದ್ದೀರಿ. ಅದಕ್ಕೆ ಮೊದಲು ಎಲ್ಲ ಕಾರ್ಯಕರ್ತರಿಗೆ ನಮಸ್ಕರಿಸ್ತೇನೆ. ನಾನು ನಿನ್ನೆ ಡಂಬಳ IB-ನಲ್ಲಿ ಉಳ್ಕೊಂಡಿದ್ದೆ. ಆ IB-ಯನ್ನು ನೋಡಿ ನನಗೆ ಭಾಳ ಮೈ ಪುಳಕ ಆಯಿತು. ಅದು 1861 ಕನ್ಸ್ಟ್ರಕ್ಷನ್ ಆಗಿರುವಂಥ ಒಂದು ಕಟ್ಟಡ. ಅಲ್ಲಿಂದ ಬೆಳಗ್ಗೆ ನಮ್ಮ ಸ್ನೇಹಿತರು ಪ್ರಕಾಶ್ ಅವರು ನನ್ನನ್ನು ಯಾರಿಲ್ಲಿಗೆ ಪ್ರಕಾಶ್ ಮತ್ತು ಮಲ್ಲಪ್ಪ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಒತ್ತಾಯಪೂರ್ವಕವಾಗಿ ಹೇಳಿದರು. ಅವರ ಮೇಲಿನ ಪ್ರೀತಿ ಅಭಿಮಾನದಿಂದ ಮತ್ತು ನಿಮ್ಮೆಲ್ಲರ ಕರೆಯಿಂದ ಇಲ್ಲಿ ಬಂದೆ. ಅವರು ಬೆಳಗ್ಗೆ ಇಲ್ಲಿಗೆ ಶಾಲೆ ಹತ್ರ ಕರ್ಕೊಂಬಂದು ಈ ಕಟ್ಟಡವನ್ನು ನೋಡಿದೆ. ನನಗೆ ಇನ್ನೂ ಶಾಕ್ ಆಯಿತು. ಸರ್, ಇದು 1942 ಕಟ್ಟಿದ್ದು, 1920 ಈ ಶಾಲೆ ಪ್ರಾರಂಭ ಆಗಿತ್ತು ಅಂತ. ಅಂದರೆ ಆಗಿನ ಕಾಲದಲ್ಲಿ ಈ ಶಾಲೆಯ ಬಗ್ಗೆ, ಈ ಊರಿನ ಜನಕ್ಕೆ ಶಿಕ್ಷಣದ ಬಗ್ಗೆ ಎಷ್ಟು ಆಸಕ್ತಿ ಇತ್ತು, ಅಭಿಮಾನ ಇತ್ತು ಅನ್ನೋದು ನನಗೆ ನೋಡ್ತು. ಆಮೇಲೆ ಈ ಶಾಲೆಯ ಕಟ್ಟಡವನ್ನು ನೋಡಿದಾಗ ಎಷ್ಟು 100 ವರ್ಷದ ಹತ್ತಿರ ಇರುವಂಥ ಒಂದು ಕಟ್ಟಡ. ಈಗ ನಾವು ಇವತ್ತು ಕಟ್ಟಡ ಕಟ್ಟಿ ಉದ್ಘಾಟನೆಗೆ ಕರೆದಿರ್ತಾರೆ, ಉದ್ಘಾಟನೆ ಆಗೋದ್ರೊಳಗೆ ಬಿದ್ದು ಹೋಗ್ತಾ ಇರ್ತವೆ, ಅಲ್ಲೆಲ್ಲ ರಿಪೇರಿ ಮಾಡ್ತಾ ಇರ್ತಾರೆ, ಆವಾಗಲೂ ಅವ್ರು ಬರ್ತಾರೆ ಬಣ್ಣ ಹೊಡಿತಾರೆ ಅಂತ. ಆದರೆ ಈ ಕಟ್ಟಡವನ್ನು ಕಟ್ಟಿರೋದು ನೋಡಿದಾಗ ಅದ್ರ ಬಗ್ಗೆ ಇಲ್ಲಿರುವಂಥ ಗುರುವೃಂದದವರು ಹೇಳ್ತಾರೆ, ಇಲ್ಲ ಸರ್, ನಾನೇ ತಿಳ್ಕೊಂಡೆ ಸರ್ಕಾರ ಆ ಕಾಲದಲ್ಲೇ ಕಟ್ಟಿದ್ದೇನೆ. ಸರ್ಕಾರ ಕಟ್ಟಿದ್ದಲ್ಲ, ಈ ಊರಿನವರೇ ಸೇರಿ ಕಟ್ಟಿದ್ದು. ಗಾರೆ ಹರಿದು, ಸಿಮೆಂಟ್ ಅಲ್ಲ, ಕಬ್ಬಿಣ ಹಾಕುವ, ಗಾರೆ ಹರಿದು ಕಲ್ಲು ಹೊಡೆದು ನಾವು ಚಟ್ನಿ ಒಳಗೆ ಕಲ್ಲು ಹೊತ್ತು ಈ ಮೇಲೆ ಎಷ್ಟು ಆಳ ಹೋಯ್ತು ಕೆಳಗೂ ಅಷ್ಟೇ ನಾವು ಪಾಯ ತೆಗೆದಿದ್ದೀವಿ ಅಂತ ನಾನು ಹಾಗೆ ಗಮನಿಸ್ತಾ ಇದ್ದೆ. ಸುಮಾರು 6-7 ಕೋರ್ಸು ಕಟ್ಟಡ ಮೇಲಕ್ಕೆ ಬಾಯ್ದಿದೆ. ಅದು ಅವರು ಯಾವ ಇಂಜಿನಿಯರಿಂಗ್ ಓದೋರಲ್ಲ. ಈಗ ಇಂಜಿನಿಯರಿಂಗ್ ಓದಿ ಅವನು ತಜ್ಞನಾಗಿ ಕಟ್ಟಿರುವಂಥ ಕಟ್ಟಡ ತಕ್ಷಣ ಬೀಳ್ತವೆ. ಆದರೆ ಅವ್ರು ಕಟ್ಟಿರುವಂಥ ಕಟ್ಟಡ ನೋಡಿದಾಗ ಈಗ ಬದಲಾವಣೆ ಮಾಡಬೇಕು ಅಂದರೆ ಮೇಲಿಂದ ಅಷ್ಟೇ ಬದಲಾವಣೆ ಮಾಡಬೇಕು. ಅದರೊಳಗಡೆ ಕೂತ್ರೆ ತಣ್ಣಗಿರ್ತಿತ್ತೆ. ಮೇಲಾಗಿ ನಾನು ಅದೊಂದು ಬದಲಾವಣೆ ಮಾಡಬೇಕು ಅಂತಿದ್ದೀವಿ ಸರ್. ಬದಲಾವಣೆ ಮಾಡಿದ್ರೆ ಮೇಲುಗಡೆ ಏನು ಹಲಗೆಯನ್ನು ಹಾಕಿದಿರಿ, ಮರದ ಹಲಗೆಯನ್ನು, ಅದನ್ನು ಹಾಗೇ ಉಳಿಸಿದರೆ ಕಟ್ಟಡಕ್ಕೆ ಶೋಭೆ ಅಷ್ಟೇ ಎಲ್ಲ ತಂಪಾಗಿರುತ್ತೆ. ಅದನ್ನು ಮಾತ್ರ ಉಳಿಸ್ಬೇಕು ಅಂತ. ನಾಗಹಳ್ಳಿ ಮತ್ತು ನಾವು ಇಬ್ಬರು ಒಂದೇ ಬ್ಯಾಚ್ ಅವರು. ಆದರೆ ನಾವು ಕೆಲಸ ಮಾಡುವಾಗ ನಿವೃತ್ತಿ ಆಗೋವರೆಗೂ ಅವರು ನಾವು ಭೇಟಿ ಆಗಲೇ ಇಲ್ಲ. ನಿವೃತ್ತರ ಆದಮೇಲೆ ಭೇಟಿಯಾದರೂ ಸಮಾನಶೀಲ ವ್ಯಸನೇಶ ಸಖ್ಯಂ ಅಂತ ಒಂದು ಮಾತು ಹೇಳ್ತಾರೆ ಸಂಸ್ಕೃತದಲ್ಲಿ. ನಮ್ಮಿಬ್ಬರ ಬಾಂಧವ್ಯ ಹಾಗೆ ಉಳ್ಕೊಂಡ್ಬಿಡ್ತು. ಮೊದಲು ನಾನು ಒಟ್ಟಿಗೆ ಹೋಗಿದ್ದು ಕುಮಟಾದಲ್ಲೂ ಒಂದು ಅತ್ಯುತ್ತಮವಾದಂಥ ಒಂದು ಬಿಲ್ಡಿಂಗ್ ಇದೆ. ಅಲ್ಲಿ ಬಹುಶಃ ಈ ಕಡೆ ಜನಗಳು ವಿದ್ಯಾರ್ಥಿಗಳು D.Ed ಮಾಡಲಿಕ್ಕೆ ಅಲ್ಲಿಗೆ ಬರ್ತಾಯಿದ್ರು ಹೆಚ್ಚು ಜನ. ಅಲ್ಲಿ ಒಂದು 29 ಎಕರೆ ಜಾಗದಲ್ಲಿ ಒಂದು ಕಟ್ಟಡ ಡಯಟ್ದು ಅಲ್ಲಿ 1942 ಕಟ್ಟಿರೋ ಕಟ್ಟಡದಲ್ಲಿ ನಾನು ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾಗ ಅಲ್ಲಿ ವಾಸವಾಗಿದ್ದೆ. ಪಕ್ಕದಲ್ಲಿ ಪ್ರಿನ್ಸಿಪಾಲ್ ಕ್ವಾರ್ಟರ್ಸ್ ಕಟ್ಟಿದ್ರು. ಆ ಕಟ್ಟಿದ್ದು ನಾನು 42 ಕಟ್ಟಿರೋ ಬಿಲ್ಡಿಂಗಲ್ಲಿದ್ದೀನಿ. ಈಗ 2021-22 ಕಟ್ಟಿದಂಥ ಬಿಲ್ಡಿಂಗ್ ಸೋರ್ತಾ ಇತ್ತು. 42 ಕಟ್ಟಿರೋ ಬಿಲ್ಡಿಂಗು ಅಚ್ಚುಕಟ್ಟಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಅಲ್ಲಿಗೆ ನಾವು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಅನ್ನೋದನ್ನು ನಾವು ಕಾಣ್ತೀವಿ. ನಾವು ಒಂದನ್ನು ಗಮನಿಸಬೇಕಾಗುತ್ತೆ. ಇವತ್ತು ನೀವು ಇಲ್ಲಿ ಎಲ್ಲ ಗುರುಗಳನ್ನು ಕರೆದು ಗುರುವಂದನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಅಂದರೆ ಆ ಗುರುಗಳು ಎಂಥ ಶಿಷ್ಯರನ್ನು ಸೃಷ್ಟಿಸಿದ್ದಾರೆ ಅನ್ನೋದನ್ನು ನಾವು ಕಾಣ್ತೇವೆ. ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಏಕೆ ಪಾಠ ಹೇಳ್ಕೊಡೋದು ಸುಲಭ. ಪಾಠ ನಮ್ಮ ಅವರು ಹೇಳ್ತಾರೆ, ರೇಣುಕಪ್ಪ ಅವರು ಪಾಠ ಹೇಳಿದ್ದನ್ನು ಕೇಳೋದು, ಕಲಿಯೋದು, ಅರ್ಥ ಮಾಡ್ಕೊಳೋದು, ಅನ್ವಯಿಸಿಕೊಳ್ಳೋದು, ಇದು ಬಹಳ ಮುಖ್ಯ. ನಾವು ಪಾಠ ಹೇಳೋದು ಮುಖ್ಯ ಅಲ್ಲ, ಆ ಮಗು ಎಷ್ಟು ಕಲಿತು ಎಷ್ಟನ್ನು ಅನ್ವಯಿಸ್ಕೊಂತು ಅನ್ನೋದು ಬಹಳ ಮುಖ್ಯ. ಅವರವರ ಫ್ಯಾಮಿಲಿ ಬಗ್ಗೆನೂ ಮಾತಾಡಿದ್ರು. ಅದಕ್ಕೆ ಒಂದು ಮಾತು ಹೇಳ್ತಾರೆ,
ಮಕ್ಕಳಿಗೆ ತಂದೆ ಬಾಲ್ಯದೊಳ ಅಕ್ಕರದ ವಿದ್ಯೆಯನ್ನು ಅರಿಪದೆದ್ದೊಡೆ ಕಣ್ಣು ಲಕ್ಕ ಧನವಿರಲು ಕಿಡುಗುಂ ಚಿಕ್ಕಂದಿನ ವಿದ್ಯೆಯೇ ಪೊರಗು ಚೂಡಾರತ್ನ. ನೋಡಿ ಎಷ್ಟು ಸುಂದರವಾದಂಥ ಮಾತು. ಕೋಟಿ ಕೋಟಿ ಹಣವನ್ನು ಈಗ ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ, ಬೇರೆಯವರು ಮಾಡ್ತಾರೆ. ಅದೇ ಕೋಟಿಗಳ ಲೆಕ್ಕ ಇಲ್ಲ. ನಾವೀಗ ನಮಗೆ ಅವ್ರ ಹತ್ರ ಇಷ್ಟು ಹಣ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಎಲೆಕ್ಷನ್ ನಿಂತಾಗ ಅವ್ರದ್ದು ಒಂದು ಸ್ವಲ್ಪ ಅಕೌಂಟಬಿಲಿಟಿ ಇರೋದನ್ನು ಅಕೌಂಟಲ್ಲಿ ಏನಿದೆ ಅದನ್ನೇ ಕೊಡ್ತಾರೆ. ಇನ್ನು ಬ್ಲಾಕ್ ಗೊತ್ತಾಗಲ್ಲ ನಮಗೆ. ಅದರಲ್ಲಿ ಎಷ್ಟೆಷ್ಟು ಕೋಟಿ, 100 ಕೋಟಿ ಇದೆ, 500 ಕೋಟಿ ಇದೆ, 1000 ಕೋಟಿ ಇದೆ. ನಾವು ಕೋಟಿನ ನೋಡಿರಲೇ ಇಲ್ಲ. ಕೋಟಿ ಇತ್ತೀಚೆಗೆ ನಮಗೆ ಲಕ್ಷ ಅನ್ನೋದು ಗೊತ್ತಾಗ್ತಿದ್ದು. ನಾವೆಲ್ಲ 100 ರೂಪಾಯಿ ನೋಟು ಸರಿಯಾಗಿ ನೋಡಿರಲಿಲ್ಲ. 100 ರೂಪಾಯಿ ನೋಟು ನೋಡಿರಲಿಲ್ಲ. ನಾವು ಚಿಕ್ಕ ಹುಡುಗರಾಗಿದ್ದಾಗ ಕೂಲಿ ಹೋದರೆ ಕೆಲ್ಸಕ್ಕೆ ಹೋದರೆ ನಮಗೆ 6 ಆಣೆ ದುಡ್ಡು ಕೊಡೋರು. ಒಂದಿನ ಕೆಲಸ ಮಾಡಿದ್ರೆ 6 ಆಣೆ ದುಡ್ಡು ಕೊಡೋರು ಅಷ್ಟೇ. ನಮಗೆ ಅದು 6 ಆಣೆ ಬೆಲೆ ಎಷ್ಟು. ಜಾತ್ರೆಗೆ ಹೋಗ್ತೀವಿ ಅಂದರೆ ನಮಗೆ ಹಬ್ಬ ಅಂದರೆ 4 ಆಣೆ ಅಥವಾ 2 ಆಣೆ ಕೊಟ್ಬಿಟ್ರೆ ಅದರೊಳಗೆ ನಾವು ಪಿ ಪ್ರತಾಪ್ ಏನೇನು ತೊಗೋಬೇಕು ಅದೆಲ್ಲ ತೊಗೊಂಡು ಬಲೂನು ಎಲ್ಲ ತೊಗೊಂಡು ಖುಷಿಯಾಗಿ ಬಂದುಬಿಟ್ಟಿದ್ದು. ಈಗ ನೀವು 500 ರೂಪಾಯಿ ನೋಟ್ ಕೊಡಿ, ಯಾವ ಮೂಲಿಗೆ ಸಾಲಲ್ಲ. 2000 ಕೊಡಿ ಸಾಲಲ್ಲ ಅಂತ ಮಕ್ಕಳು. ಅವ್ರು ತೊಗೊಳೋದು ಏನು ತೊಗೊತಾರೆ, ಏನು ಉಪಯೋಗಿಸ್ತಾರೆ ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಮಕ್ಕಳಿಗೆ ತಂದೆ ಬಾಲ್ಯದೊಳ ಅಕ್ಕರದ ವಿದ್ಯೆ ನರಿಪದೊಡಕೊಂದಂ ಲಕ್ಕ ಧನವಿರಲು ಕಿಡುಗು ಚಿಕ್ಕಂದಿನ ವಿದ್ಯೆಯ ಪರಗು ಚೂಡಾರತ್ನ. ಅಂದರೆ ಇಲ್ಲಿ ವಿದ್ಯೆ ಬರೀ ಅಕ್ಷರ ಜ್ಞಾನ ಅಲ್ಲ. ಮಕ್ಕಳಿಗೆ ತಂದೆ ಬಾಲ್ಯದೊಳ ಅಕ್ಕರದ ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನು ಸಹ ನಮ್ಮ ತಂದೆ ತಾಯಿಗಳು ಮತ್ತು ಗುರುಗಳು ಕಲಿಸ್ಬೇಕು. ಅದಕ್ಕೇನೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಈ ಮೂವರನ್ನು ನಾವು ದೇವರ ಸಮಾನವಾಗಿ ಕಾಣ್ತೇವೆ. ನಾವು ಜಾತಿ ಮತ ಧರ್ಮವನ್ನು ನೋಡಿದರೆ ಗುರುಗಳಿಗೆ ನಮಸ್ಕಾರ ಮಾಡ್ತೇವೆ. ಯಾವುದೇ ಧರ್ಮದವರು ಇರ್ಬೋದು, ಯಾವುದೇ ಜಾತಿನವರು ಇರ್ಬೋದು. ನಾನು ಮುಖ್ಯೋಪಾಧ್ಯಾಯನಾಗಿದೆ, ಕೆಲವು ಬ್ರಾಹ್ಮಣರು ಹುಡುಗರು ಬಂದರು. ಅವರು SLC ಪಾಸ್ ಆದಮೇಲೆ ಉನ್ನತರು. ಅವರು ತಂದೆ ತಾಯಿಗಳು ಸುಸಂಸ್ಕೃತರು. ಅವರು ಬಂದು ನನಗೆ ನಮಸ್ಕಾರ ಮಾಡ್ಕೊಳಕ್ಕೆ ಒಂದು ರೀತಿ ಬೇಡಪ್ಪ, ಇಲ್ಲ ನೀವು ಗುರುಗಳು ನಮಸ್ಕಾರ ಮಾಡೋದು ಅಂದರೆ ಅಲ್ಲಿಗೇನಾಯಿತು, ಜಾತಿ ಧರ್ಮ ಮೀರಿದ್ದು ಗುರುವಿನ ಸ್ಥಾನ. ನಾವು ಇದೆಲ್ಲ ಈ ಏರಿಯಾ ಇದೆಯಲ್ಲ, ಈ ಸ್ಥಳ ಶರಣರು ನಡೆದಾಡಿದಂಥ ಜಾಗ. ನಾನು ನಿನ್ನೆ ದಾವಣಗೆರೆ ಕ್ಷೇತ್ರಕ್ಕೆ ಹೋಗಿದ್ದೆ. ವೀರನಾರಾಯಣ ಗದುಗಿನ ನನಗೆ ಅದೊಂದು ಒಳ್ಳೆಯ, ಇಲ್ಲಿ ಬಂದಿದ್ದರಿಂದ ಎಂಥ ಒಳ್ಳೆ ನನ್ನ ಶ್ರೀಮತಿಯು ಬಂದಳೆ. ಎಂಥ ಒಂದು ಅವಕಾಶ ಆಗ್ತಾರೆ. ಗದುಗಿನ ವೀರನಾರಾಯಣನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅಜ್ಜಯ್ಯರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅವ್ರನ್ನೂ ನೋಡ್ತಾ ಇದ್ದೀವಿ. ಅಷ್ಟೇ ಇಲ್ಲ, ಅಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ನಿನ್ನೆ ಸಂಜೆ ನೋಡಿದೆ. ಅವ್ನು ಕೆಲವು ಹುಡುಗರು, ನಾನು ತಬಲ ಕಲಿತಾ ಇದ್ದೀನಿ, ನಾನು ಸಂಗೀತ ಕಲಿತಾ ಇದ್ದೀನಿ, ನನಗೆ ತಬಲದ ಬಗ್ಗೆ ಈಗ ಹೆಚ್ಚು, ನಾನು ಸಂಗೀತದಲ್ಲಿ ಏನು ಕಲಿತಾ ಇದೆಯಪ್ಪ ಅಂದರೆ ಸಂಗೀತ ಕಲಿಯೋರು ಆ ಕಡೆ ಸಿಕ್ಕಲಿಲ್ಲ. ತಬಲ ಅವನಲ್ಲಿ ಕೆಲವರು ಆ ಕಡೆ ಸುತ್ತ ನೋಡ್ಕೊಂಡು ಬರೆಯೋಕ್ಕಲ್ಲ ತಬಲ ಬಾರಿಸ್ತಾ ಇದ್ರು. ಆಗ ನಾನು ಕೇಳಿದೆ ಅವ್ರಿಗೆ, ತಬಲ ಬೇರೆ ಒಂದು ಹಾಡ್ತಾರಪ್ಪ, ಒಂದು ವಚನ ಹಾಡ್ತಿರ್ಬೇಕು, ತಬಲ ಬಾರಿಸ್ತಿದ್ರು. ಆಗ ನಮ್ಮ ಮನೆಯವರು ಒಂದು ವಚನವನ್ನು ಹಾಡಿದಾಗ ಅವರು ತಬಲವನ್ನು ಬಾರಿಸಿದರು. ಈ ವಚನ ಹಾಡೋದಿದೆಯಲ್ಲ, ಅದು ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ, ಶಾಂತಿಯನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ಬೇರೆಯವರ ಮೇಲೆ ಅದರ ಪರಿಣಾಮವನ್ನು ಬೀರುತ್ತೆ. ಆ ಮಕ್ಕಳು ಆ ವಚನವನ್ನು ಹಾಡಿದಾಗ ಅದಕ್ಕೆ ತಕ್ಕಂತೆ ತಬಲವನ್ನು ಬಾರ್ತಾರೆ. ಒಂದು 10-15 ಮಕ್ಕಳು ಕೂತಿದ್ರು. ನಾನು ಒಂದು ಸ್ವಲ್ಪ ಚಿಕ್ಕದಾಗಿ ಒಂದು ವಿಡಿಯೋನು ಮಾಡಿಕೊಂಡೆ. ಈ ಶರಣರು ನಡೆದಾಡಿದಂಥ ಜಾಗದಲ್ಲಿ ಈ ಒಂದು ಶಾಲೆ ಇರುವಂತಹದ್ದು. ಇಲ್ಲರೂ ನೀವು ಯಾವ ರೀತಿಯಲ್ಲಿ ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಈ ಅಲ್ಲಮ ಪ್ರಭುಗಳು ಒಂದು ಮಾತು ಹೇಳ್ತಾರೆ. ನಮಗೆ ಮುಂಚೆ ನಾನು ಇಲ್ಲಿ ಬಂದಾಗ ಜಟ್ಟಣ್ಣನವರು ನಾನು ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಆಗಿದ್ದೆ ಸರ್ ಅಂತ ಪರಿಚಯ ಮಾಡಿಕೊಂಡು, ಅದರಲ್ಲೂ ವಿಶೇಷವಾಗಿ ನಮ್ಮ ಸ್ನೇಹಿತರಾದಂಥ ನಾಗರಳ್ಳಿಯವರು ಇಲ್ಲಿಗೆ 6 ಗಂಟೆಗೆ ಬರ್ತಿದ್ರು, ಸಂಜೆ 6 ಗಂಟೆಗೆ ವಿಸಿಟಿಗೆ. ಎಲ್ಲರೂ ಈಗೆಲ್ಲ ಏನಿದ್ರು ಬಹುಶಃ ಈಗ ಏನಿದ್ರು ಆ ಸಮಯಕ್ಕೆ ಅಷ್ಟೇ ಹೋಗಬೇಕು ಅಂತ ಕಾಣುತ್ತೆ. 10ರಿಂದ 4 ಗಂಟೆ ಮೇಲೆ 4:15ಗಳ ಮೇಲೆ ಸಾರ್ ನಾಳೆ ಹೋಗ್ತಾ ಇದ್ದೀನಿ ಅಂತ ನಾನು ಶಾಲೆ ಬಿಟ್ಟು ಹೋಗ್ತಾ ಇದ್ದೀನಿ, ಇಲ್ಲಿಲ್ಲ ಯಾರೋ ಹೇಳಿದರೆ ಅಲ್ಲಿ ಹೋಗ್ಬಿಟ್ಟಿದ್ದೀನಿ ಅಂತ ಬರೋಕ್ಕಾಗ್ತಾ ಇಲ್ಲ ಸರ್ ಅನ್ನೋ ಜಾತಿ. 6 ಗಂಟೆಗೆ ಬಂದರೂ ನಾವು ಇಲ್ಲಿರ್ತಾ ಇದ್ವಿ ಸರ್, ಇಲ್ಲೇ ವಸತಿ ಮಾಡ್ತಾಯಿದ್ರು ಅನ್ನೋ ಮಾತನ್ನೇ ಹೇಳಿದ್ರು ಜಟ್ಟಣ್ಣ. ಆಗ ಅವರು ಅಷ್ಟೇ ಹೇಳಲಿಲ್ಲ, ಈ ಶಾಲೆಗೆ ಯಾರಾದ್ರು ಮಕ್ಕಳು ಅವತ್ತು ಬರಲಿಲ್ಲ ಅಂದರೆ ನಾವು ಬಡಿಗೆ ಹಿಡ್ಕೊಂಡು ಹೋಗಿ ಹೊಡ್ಕೊಂಬರ್ತಿದ್ದು. ಅದನ್ನು ಅಲ್ಲಮ ಪ್ರಭು ಹೇಳ್ತಾರೆ. ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲೇ ಮಹಾಪ್ರಸಾದವೆಂದನಯ್ಯ. ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲೇ ಮಹಾಪ್ರಸಾದವೆಂದನಯ್ಯ. ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲೇ ಮಹಾಪ್ರಸಾದವೆಂದನಯ್ಯ. ವೆಂಕಪ್ಪನವ್ರು ಹೇಳಿದ್ರು, ಈಗ ನಾವು 2 ಮಕ್ಕಳು ಇರ್ತೀವಿ,
ಆರ್ ಟಿ ಐನಲ್ಲಿ ಕೇಳ್ತಾರೆ ಹೊಡಿಬೇಡ್ರಿ. ಈಗ ಹೊಡೆದ್ರು ಅಂತೇಳಿ ಕೋರ್ಟ್ಗೆ ಹೋಗಿರೋ ಕೇಸುಗಳನ್ನು ನಾವು ಈಗ ನೋಡ್ತಾ ಇದ್ದೀವಿ. ಅಂದು ಯಾವ ರೀತಿ ಕೊಡ್ತಾ ಇದ್ರು, ಗುರುವಿನ ಸ್ಥಾನವೇನು, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ನಮ್ಮ ಮಾತನ್ನು ದಾಸರು ಹೇಳಿದರು. ಗುರುವಿನ ಮಹತ್ವ ಅಷ್ಟಿತ್ತು. ಗುರುವಿಲ್ಲದೆ ನಾವು ಗುರಿಯನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ. ಅಬ್ದುಲ್ ಕಲಾಂ ಸಾಹೇಬ್ ಇರ್ಬೋದು, ಈಗಿನ ಪ್ರಧಾನಮಂತ್ರಿಗಳಿರ್ಬೋದು, ಯಾರನ್ನು ಕೇಳಿದ್ರೂ ಅವರು ಗುರುವಿನ ಬಗ್ಗೆ ಮಾತಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ, ಸಮಯ ಸಾಕಷ್ಟು ವೇಳೆಯಾಗಿದೆ. ಈ ಮಕ್ಕಳಿಗೆ ಕಲಿಸುವಂಥದ್ದು ಒಂದು ಮಾತನ್ನು ಹೇಳೋಕ್ಕೆ ಪೋಷಕರಿಗೆ, ಏಕೆಂದರೆ ತಮ್ಮ ಮಕ್ಕಳು ಚೆನ್ನಾಗಿ ಕಲಿಬೇಕು, ತಮ್ಮ ಮಕ್ಕಳು ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋ ಸಂಖ್ಯೆ ಜಾಸ್ತಿ ಇದೆ. ಫಸ್ಟ್ ರ್ಯಾಂಕ್ ಮುಖ್ಯ ಅಲ್ಲ. ನನಗೆ ಕೇಳ್ತಾ ಇದ್ದು ನಿಮ್ಮ ಮಕ್ಕಳು ಏನಾಗಬೇಕು ಅಂದರೆ, ನನ್ನ ಮಕ್ಕಳು ಎಲ್ಲರೂ ಯಾರಾದರೂ ಕೇಳಿದ್ರೆ ಯಾರ ಮಕ್ಕಳಪ್ಪ ಅಂದರೆ ಅವ್ರು ನಮ್ಮ ತಂದೆ ಹೆಸರು ಹೇಳಂಗಿರಬೇಕು. ಅವ್ರ ಮಕ್ಕಳಂತೆ ಅಂತ ಬೇರೆಯವರು ಅವ್ರ ಮಕ್ಕಳಂತೆ ಕೂಡ ಎಷ್ಟು ಒಳ್ಳೆ ಮಕ್ಕಳು ಅಂತ ಹೇಳಂಗಿದ್ರೆ ಸಾಕು, ಅಷ್ಟಾದರೆ ಸಾಕು. ಅವನು ಇಂಜಿನಿಯರು, ಡಾಕ್ಟ್ರು, AS ಆಫೀಸರು ಆದರೆ ಮುಖ್ಯ ಅಲ್ಲ. ಯಾಕೆಂದರೆ ನಾವು ಅನೇಕ ಸಿನಿಮಾಗಳನ್ನು ನೋಡಿದ್ವಿ, ಕಾದಂಬರಿಗಳನ್ನು ನೋಡಿದ್ವಿ. ಅವ್ನ ಮಗ AS ಆಫೀಸರ್ ಆಗಿರ್ತಾನೆ, ಅಪ್ಪನ ಅಪ್ಪ ಅಂತ ಹೇಳ್ಕೊಡೋಕ್ಕೆ ಈಸ್ ನಾಟ್ ರೆಡಿ. ನಮ್ಮ ಅಪ್ಪ ಇವರು, ಯಾಕೆಂದರೆ ಅವನು ಯಾವುದೋ ಎಲ್ಲ ಒಂದು ಹಳ್ಳಿನಲ್ಲಿ ಓದಿ ಬೆಳೆದೊಂದು ಇದ್ಕೊಂಡ್ಬಿಟ್ಟು ಮಗನ ಓದಿಸಿರ್ತಾನೆ. ಇವನು ಇನ್ಯಾರೋ ಮದುವೆ, ಯಾಕೆಂದರೆ ಅವನು ಒಂದು ಹಂತಕ್ಕೆ ತಲುಪಿದ ಮೇಲೆ ಅವನನ್ನು ಹುಡುಕೊಂಡು ಬೇಟೆಯಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ನಾನು ಹಳ್ಳಿನಲ್ಲಿರುವಂಥ ಒಬ್ಬ ರೈತ, ಸಾಧಾರಣ ಮನುಷ್ಯ, ಕೂಲಿ ಮಾಡ್ಕೊಂಡು ಮಕ್ಕಳು ಓದಿಸ್ತವನು, ಅವನ ಮಗ AS ಆಗ ಅಂದರೆ ಅವನ್ನ ಬೇಟೆ ಆಡ್ಕೊಂಡು ಹೊಡ್ಕೊಂಡು ಹೋಗ್ಬಿಡ್ತಾರೆ ರಾಜಕಾರಣಿಗಳು ಅಥವಾ ಶ್ರೀಮಂತರು. ಅವನ ಮಗಳು ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಇವನ ಸ್ಥಾನ ಎಲ್ಲಿತ್ತೆ, ಅಲ್ಲಿ ಹೋದರೆ ಇವನಿಗೆ ಸ್ಥಾನ ಇಲ್ಲ. ಅದರಿಂದ ಅವನು ನಮಗೆ ಸಂಸ್ಕಾರವಂತನಾಗಬೇಕು ಅನ್ನೋದು ನಮ್ಮ ಮುಖ್ಯ. ಅದಕ್ಕೆ ನಾನು ಹೇಳ್ತಾ ಇರೋದು, ಬೇರೆಯವರ ಜೊತೆಯಲ್ಲಿ ನಿಮ್ಮ ಮಕ್ಕಳನ್ನು ಹೋಲಿಕೆ ಮಾಡಬೇಡಿ. ಇವತ್ತವನು 10 ತನಕ ಮಗ್ಗಿ ಕಲ್ತಿದ್ದಾನೆ ಅಂದರೆ ನಾಳೆ 11 ಕಲ್ತನ ಅನ್ನೋದು ನೋಡ್ಕೋಬೇಕಷ್ಟೇ. 12 ಕಲಿತಾ ಇದ್ದಾನ ಅಂತ. ಅಯ್ಯೋ ಅವ್ರ ಪಕ್ಕದ ಮನೆಗೆ 19 ಬಗ್ಗೆ ಬರುತ್ತೆ, ನೀನೇನು 9 ಬಗ್ಗೆನೂ ಕಲ್ತಿಲ್ವಲ್ಲ, ಅದು ಅಲ್ಲ. ಏಕೆಂದರೆ ಅವರಿಗೆ ಇನ್ನೊಂದರಲ್ಲಿ ಅದರಲ್ಲೂ ಆಸಕ್ತಿ ಇರುತ್ತೆ, ಅದನ್ನು ಹೊಂದಬೇಕು. ಆದ ಕಾರಣ ನಾವು ನಮ್ಮ ಮಕ್ಕಳನ್ನು ಬೇರೆಯವರ ಮಕ್ಕಳ ಜೊತೆಗೆ ಹೋಲಿಸಿದೆ, ನಮ್ಮ ಮಕ್ಕಳ ಪ್ರಗತಿಯನ್ನು ನಮ್ಮ ಮಕ್ಕಳ ಹಿಂದಿನ ಪ್ರಗತಿಯ ಜೊತೆಗೆ ಹೋಲಿಸಿ ಅವರನ್ನು ಪ್ರೋತ್ಸಾಹಿಸ್ತಾ ಹೋದರೆ ನೀನು ಕಲಿತೀಯ. ನಾವು ಒಂದೇ ದಿವಸ ಈಜು ಕಲ್ತಿಲ್ಲ, ಒಂದೇ ದಿವಸಕ್ಕೆ ಸೈಕಲ್ ಕಲೀಲಿಲ್ಲ. ಸೈಕಲ್ ಕಲಿಬೇಕಾದ್ರೆ ಬಿದ್ದಿದ್ದೀವಿ, ಕಾಲು ಪೆಟ್ಟಾಗಿದೆ, ಕಿತ್ಕೊಂಡು ಹೋಗಿದೆ. ಈಜು ಕಲಿಬೇಕಾದ್ರೆ ನಾನು ಪಾಠ ಹೇಳಿದ್ರೆ ಆಗೋದಿಲ್ಲ. ಈ ದೃಷ್ಟಿಯಲ್ಲಿ ನಾವು ನಮ್ಮ ಮಕ್ಕಳನ್ನು ಬೇರೆ ಕಡೆ ಹೋಲಿಸಬಾರ್ದು. ಮತ್ತೊಂದು, ಗುರುಗಳ ಕಾರ್ಯ ಬಹಳ ಮಹತ್ತರವಾದ್ದು. ಅಲ್ಲಿ ಮಕ್ಕಳು ಪ್ರಶ್ನೆಗಳನ್ನು ಕೇಳೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ನಾವು ಮಕ್ಕಳಿಗೆ ಪ್ರಶ್ನೆ ಕೇಳೋಕ್ಕೆ, ಆ ಮಕ್ಕಳು ಪ್ರಶ್ನೆ ಕೇಳಿದಾಗ ನಮ್ಮ ಕೈಲಿ ಎಲ್ಲದಕ್ಕೂ ಉತ್ತರ ಕೊಡೋಕ್ಕಾಗಲ್ಲ. ಕುತ್ಕೊಳ್ಳೋ ಬಾಯ ಮುಚ್ಕೊಂಡು, ತಲಹರಟೆ. ಅವನು ತಲಹರಟೆ ಆಗಿರಲ್ಲ. ನಾವು ಅವ್ರು ಹೇಳಿದ್ರು, ಅವರು ಅಬ್ದುಲ್ ಕಲಾಂ ಬಗ್ಗೆ ಹೇಳ್ಬೇಕಾದ್ರೆ ಅದು ಯಾಕೆ ರೆಕ್ಕೆ ಬಡಿಯಲ್ಲ ಅಂತಂದಾಗ ಕುತ್ಕೊಳ್ಳೋದನ್ನ ತಲಹರಟೆ ಅಂದಿದ್ರೆ ಅವರು ಕರಿಬ್ ಹೋಗ್ಬಿಡೋರು. ಕುರುಬಿಸ್ಲಿಲ್ಲ ಅವರು. ಆಮೇಲೆ ನೀನು ದೊಡ್ಡವನಾದ್ಮೇಲೆ ಅದ್ರ ಬಗ್ಗೆ ಏನು ಅಂತ ತಿಳ್ಕೊಳಪ್ಪ, ನೀನು ಪ್ರಯತ್ನ ಪಡೋದು, ಅಥವಾ ನಾನು ಸಾಧ್ಯವಾದರೆ ನಾನು ನಾಳೆ ಹೇಳ್ತೀನಿ ಅನ್ಬೇಕು. ಅಥವಾ ನಿಮ್ಮಲ್ಲಿ ಆ ಮಕ್ಕಳಿಗೆ ಒಂದು ಪ್ರಶ್ನೆ, ಅದೇ ಪ್ರಶ್ನೆಯನ್ನು ಕೊಟ್ಟರೆ ನೀವೆಲ್ಲ ಕಲ್ತ್ಕೊಂಡ್ಬನ್ನಿ ಅಂತ ಹೇಳಿದರೆ ಆಗ ಬೇರೆಯವರ ಮಕ್ಕಳಲ್ಲೂ ಆ ಒಂದು ಆಸಕ್ತಿ ಕುದುರುತ್ತೆ. ಅವರೇನಾದ್ರು ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕೊನೆಯದಾಗಿ ಒಂದು ಸಣ್ಣ ಕಥೆ ಹೇಳ್ತೀನಿ, ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಈ ಜೈನರಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಬಹಳ ಅಪೂರ್ವವಾದದ್ದು. 2000 ವರ್ಷಗಳ ಇತಿಹಾಸ ಇದೆ. ಆದರೂ ನಾವು ಕನ್ನಡವನ್ನು ಕನಿಷ್ಠ ಅಂತ ತಿಳ್ಕೊಂತೀವಿ. ತಪ್ಪಾಗಿದೆ ಅದು ಕನ್ನಡದ. ಏಕೆಂದರೆ ಈ ಭಾಗದಲ್ಲಿ ಪದ ನರಿದು ನುಡಿಯಲಂ ನುಡಿದ ನರಿದು ಆಡೆಯಲಂ ಆರ್ಪರ್ ಆ ನಾಡವರ್ಕಳ್ ನಿಜದುಂ ಕುರಿತೋದದೆயும் ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು. ಯಾರು? ಕನ್ನಡಿಗರು. ಅದು ಜನಪದ ಸಾಹಿತ್ಯಕ್ಕೆ ಕೊಟ್ಟಿರುವಂತಹದ್ದು. ಆ ಜನಪದ ಸಾಹಿತ್ಯದಲ್ಲಿ ಮತ್ತು ಈ ಸಂದರ್ಭದಲ್ಲಿ ಸರ್ವಜ್ಞನ ಒಂದು ಮಾತು ಸಹ ನೆನಪಡ್ತಾ ಇದೆ. ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಒಡಲೊಳು ಅಡಗಿದ ವಿದ್ಯೆ ಹೊರಗೂಡಿ ಬರುತ್ತಿರಲು ಒಡ ಹುಟ್ಟಿದವರು ಕಳ್ಳರು ನೃಪರು ಕದಿಯರೆಂದನ ಸರ್ವಜ್ಞ. ನಮ್ಮ ಆಸ್ತಿ ಯಾವುದು ಅಂದರೆ ಅಪ್ಪ ಮಾಡಿದ ಆಸ್ತಿ ಅಲ್ಲ, ನಾವು ಏನು ಗಳಿಸ್ತೀವಿ ಅದು ನಮ್ಮ ಆಸ್ತಿ. ವಿದ್ಯೆ ಇದು ಸ್ವಯಾರ್ಜಿತ, ಇದನ್ನು ಯಾರೂ ಕದಿಯೋಕ್ಕಾಗಲ್ಲ. ಈಗ ನಾವೆಲ್ಲ
ಡಾಕ್ಟ್ರೇಟ್ ಮಾಡಿದ್ವು ಅಥವಾ ಡಿಗ್ರಿ ಮಾಡಿದೇವೆ ಅಂತ ನಮ್ಗೆ ಯಾರಿಗಾರು ಟ್ಯಾಕ್ಸ್ ಹಾಕಿದ್ದೀರಾ? ಇಲ್ಲ. ಅದೇ 10 ರೂಪಾಯಿ ಜಾಸ್ತಿ ಆಗಲಿ 5 ಲಕ್ಷದ ಮೇಲೆ ಟ್ಯಾಕ್ಸ್ ಬಂದೇ ಬಿಡುತ್ತೆ ಪೂರ್ತಿಯ. ಆದರೆ ಕಲಿತ ವಿದ್ಯೆ ಮೇಲೆ ಯಾರೂ ಟ್ಯಾಕ್ಸ್ ಹಾಕಲ್ಲ. ಅದಕ್ಕೆ ಒಡಲೊಳಡಗಿದೆ ವಿದ್ಯೆ ಒಡಗೂಡಿ ಬರುತ್ತಿರಲು ಒಡ ಹುಟ್ಟಿದವರು ಕಳ್ಳರು ನೃಪರು ಕಲಿಯರೆಂದನ ಸರ್ವಜ್ಞ. ಆ ದೃಷ್ಟಿನಲ್ಲೇ ಸರ್ವಜ್ಞ ಮತ್ತೊಂದು ಹೇಳ್ತಾನೆ, ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡಿದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ. ನಮ್ಮ ಮಕ್ಕಳಿಗೆ ಶುದ್ಧ ವೈರಿಗಳು ನಾವೇ ಆಗ್ತೀವಿ. ನಾವು ಸರಿಯಾಗಿ ಪಾಠ ಹೇಳ್ಕೊಡದೇ ಇದ್ದರೆ, ನಾವು ಸರಿಯಾಗಿ ನಮ್ಮ ಮಕ್ಕಳನ್ನ ತಿದ್ದದೇ ಇದ್ದರೆ, ತಾಯಿ ಆದವಳು ಹೇಗೆ ನೋಡ್ಕೋಬೇಕು, ತಂದೆ ಆದವನ್ನ ಹೇಗೆ ನೋಡ್ಕೋಬೇಕು. ಮುಂದೆ ನೋಡಿ, ಒಂದು 3 ಸಾಲು ಪದ್ಯದಲ್ಲಿ ಎಂತಹ ಒಂದು ಮಹತ್ತರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾಹಿತಿ ಅನ್ನೋದಕ್ಕಿಂತ ಜೀವನದ ದರ್ಶನವನ್ನೇ ಕೊಟ್ಟಿದ್ದಾರೆ. ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳಿದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ. ಈ ವಿದ್ಯೆಯ ಮಹತ್ವವನ್ನು ಒಂದು ಸಣ್ಣ ಕಥೆ ಹೇಳ್ತೀನಿ ಅಂತ ಹೇಳಿದ್ರೆ ಒಂದೆರಡು ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ. ನಾನು ಕನ್ನಡ ಸಾಹಿತ್ಯದ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಒಡ್ಡಾರಾಧನೆಯಲ್ಲಿ ಒಂದು ಕತೆ, ಒಡ್ಡಾರಾಧನೆ ಕಥೆಗಳು ಬರ್ತವೆ. ರೇರ್ ಕಪ್ದವ್ರು ಕಥೆ ಆಗ್ತಾ ಇದ್ರು, ಅವರಿಗೆಲ್ಲ ಗೊತ್ತಾಯ್ತು ನಾನು ಏನು ಕಥೆ ಹೇಳ್ತೀನಿ ಅಂತ. ಅಲ್ಲಿ ಸುಕುಮಾರ ಸ್ವಾಮಿಯ ಕಥೆ ಅಂತ ಬರ್ತದೆ. ಅದು ಬಹಳ ಜೈನ ಧರ್ಮ ಇದೆಯಲ್ಲ, ಬಹಳ ಕ್ಲಿಷ್ಟವಾದದ್ದು. ಅದನ್ನು ಅನುಸರಿಸೋದು ಬಹಳ ಕಷ್ಟವಾಗಿರುವಂಥ ಧರ್ಮ. ಅದರಲ್ಲಿ ಸಾಹಿತ್ಯವನ್ನು ಓದಾಗುತ್ತೆ. ಅದರಲ್ಲಿ ರಾಜನಿಗೆ ಮಂತ್ರಿ ಇರ್ತಾನೆ. ಮಂತ್ರಿಯ ಮಕ್ಕಳು ಹೇಗಿರಬೇಕು? ಉಂಡಾಡಿ ಗುಂಡುಗಳಾಗಿ ಬಿಟ್ಟಿದ್ರು. ಮಂತ್ರಿಗೆ ಅವ್ರಿಗೇನು ಯೋಚನೆನೇ ಇಲ್ಲ. ನಮ್ಮ ಮಕ್ಕಳು ನಮ್ಮಪ್ಪ ಮಂತ್ರಿ ಆಗಿದ್ದಾನೆ, ನನಗೇನಾಗಬೇಕು ಅಂತ ಉಂಡಾಡಿ ಗುಂಡ್ರು. ಅವರಲ್ಲೇ 15-18 ವರ್ಷದ ವಯಸ್ಸಾದರೆ ಪೋಲಿಯೋ ಹಿಡ್ಕೊಂಡಿದ್ರು. ಇದಕ್ಕಿದ್ದಂಗೆ ಮಂತ್ರಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ. ಆಗ ರಾಜ ಅವ್ರನ್ನ ಗೊತ್ತಿಲ್ಲ, ಮಂತ್ರಿ ಮಕ್ಕಳು ಹಾಗೆ ಇರ್ತಾರೆ, ನನ್ನ ಮಂತ್ರಿ ಆಗಿ ಅವನು ಬುದ್ಧಿವಂತರಾಗಿರ್ತಾರೆ ಅಂತೇಳಿ ರಾಜ ಅವ್ರನ್ನೆಲ್ಲ ಕರೆಸಿದ. ಮಕ್ಕಳನ್ನ ಅವರಿಗೆಲ್ಲ ಏನು ಸಮಾಧಾನವನ್ನು ಹೇಳಿ ಉಡುಗೊರೆಯನ್ನು ಕೊಟ್ಟು ಕರೆಸಿ ಆಮೇಲೆ ನಿಮ್ಮನ್ನು ಮಂತ್ರಿ ಮಾಡಬೇಕು ಅಂತ ಅವ್ರನ್ನ ಕರೆದ್ರೆ ಅವ್ರಿಗೇನು ವಿದ್ಯೆನೇ ಬರ್ತಾ ಇಲ್ಲ. ತಾಯಿಯನ್ನು ಕೇಳಿದಾಗ ಏನೇನು ಕಲ್ತಿದ್ದಾರೆ ಅಂದರೆ ಏನು ಬರಲ್ಲ. ಆಗ ತಾಯಿಗೆ ಜ್ಞಾನೋದಯ ಆಯಿತು, ನನ್ನ ಮಕ್ಕಳು ವಿದ್ಯೆಯನ್ನೇ ಕಲ್ತಿಲ್ಲ ಅಂತೇಳಿ. ಆಗ ಅವಳು ಮಕ್ಕಳು ಅವ್ರದ್ದು ರಾಜ ಹೇಳ್ತಾನೆ, ಮಕ್ಕಳು ವಿದ್ಯೆಯನ್ನು ಕಲ್ತ್ಕೊಂಬರಲಿ, ಅವ್ರನ್ನ ಮಂತ್ರಿ ಮಾಡ್ತೀನಿ ಅಂತ. ಆಗ ಆ ತಾಯಿ ಅವರ ಅಣ್ಣನ ಮನೆಗೆ ಮಕ್ಕಳನ್ನು ಕಳಿಸ್ತಾರೆ. ಅಣ್ಣನಿಗೆ ಫೋನ್ ಮೊದಲೇ ತಿಳಿಸ್ಬಿಡ್ತಾಳೆ, ಬೇರೆ ಕಳಿಸಿ. ಈಗ ನನಗೆ ಮೊಬೈಲ್ ಇಲ್ಲ. ಏನು ಕಳಿಸಿರ್ತಾರೆ, ನೀನು ಗುರು ಅಷ್ಟೇ, ಅವರಿಗೆ ಸಂಬಂಧವನ್ನು ಏನು ಹೇಳ್ಕೋಬೇಡ, ಊಟ ಹಾಕಬೇಡ, ಅವ್ರದ್ದು ಜೀವನ ಅವ್ರು ನೋಡ್ಕೊಳ್ಳಿ, ವಿದ್ಯೆಯನ್ನು ಮಾತ್ರ ಕಲಿಸ್ಕೊಡು ಅಂತ ಹೇಳ್ತಾರೆ. ಈ ಮಕ್ಕಳಿಗೆ ಹೋದರೆ ಅಲ್ಲೊಬ್ಬರು ಗುರುಗಳಿದ್ದಾರೆ, ಅವ್ರ ಹತ್ರ ಹೋಗಿ ವಿದ್ಯೆ ಕಲ್ತ್ಕೊಂಬನ್ನಿ ಅಂತ. ಇವರು ಹೋಗ್ತಾರೆ, ವಿದ್ಯೆ ಕಲ್ತ್ಕೊಂಬರ್ತಾರೆ. ವಿದ್ಯೆ ಎಲ್ಲ ಕಲ್ತಾದ್ಮೇಲೆ ಗುರು ಕೊನೆಯ ದಿವಸ ಅವರಿಗೆ ಔತಣವನ್ನು ಏರ್ಪಡಿಸಿ ಎಲ್ಲ ಆದ್ಮೇಲೆ ಹೇಳ್ತಾನೆ, ನಾನು ನಿಮ್ಮ ಮಾವ ಕಣಪ್ಪ, ನಿಮ್ಮ ಅಮ್ಮನ ಅಣ್ಣ ನಾನು ಅಂತ. ಆಗ ಒಬ್ಬ ಅಗ್ನಿಭೂತಿ ಅಂತ, ಒಬ್ಬ ವಾಯುಭೂತಿ ಅಂತ ಅವ್ರ ಹೆಸರು. ಆ ಅಗ್ನಿಭೂತಿ ಬೆಂಕಿ ಹುರಿದಟ್ಬಿಡ್ತದೆ, ಇವನು ನಮ್ಮ ಮಾವನಂತೇವನೋ, ನನಗೆ ಭಿಕ್ಷೆ ಬೇಡಿ ಊಟ ಮಾಡು ಅಂತ ಹೇಳ್ಬಿಟ್ಟು ಅವ್ರವ್ರ ಮುಂದೆ ತಿರ್ಕೊಂಡು ತಿನ್ನಂಗೆ ಮಾಡಿಬಿಟ್ನಲ್ಲ ಅಂತ ಅವನಿಗೆ ಕೋಪ ಬಂದು ಅವನ ರೀತಿಯೇ ಬೇರೆ ಆಗುತ್ತೆ, ಇವನ ರೀತಿಯೇ ಬೇರೆ ಆಗುತ್ತೆ, ಭವಾವಳಿಗೆ ಆಗುತ್ತೆ ಅನ್ನೋದನ್ನು ನಾವು ಕಾಣ್ತೀವಿ. ಅಲ್ಲಿ ವಿದ್ಯೆಗೆ ಮಹತ್ವ ಏನು ಅನ್ನೋದು, ಅಲ್ಲಿ ಮಕ್ಕಳಿಗೆ ವಿದ್ಯೆ ಇಲ್ಲದೆ ಇದ್ದಿದ್ದರಿಂದ ಅವರು ವಿದ್ಯೆಯನ್ನು ಕಲಿಬೇಕಾದ್ರೆ ಸ್ಥಾನವನ್ನು ಪಡೆಯೋಕ್ಕಾಗಲಿಲ್ಲ ಅನ್ನೋದನ್ನು ನಾವು ಕಾಣ್ತೀವಿ. ಆದ ಕಾರಣ ತಾಯಂದಿರು ವಿಶೇಷವಾಗಿ ಟಿ ವಿ ನೋಡೋದನ್ನು ಕಡಿಮೆ ಮಾಡಿ ಮಕ್ಕಳನ್ನು ಓದೋಕ್ಕೆ ಭಾಳ ಕೆಲವು ತಾಯಿ ನೋಡ್ತಾರೆ. ಏನು ಹೇಳ್ತಾರೆ ಅಂದರೆ, ನೀನು ರೂಮಲ್ಲಿ ಕೂತ್ಕೊಂಡು ಓದ್ಕೊಳಕ್ಕೆ ಏನಾಗಿದೆ, ರೂಮಲ್ಲಿ ಕೂತ್ಕೊಂಡು ಓದ್ಕೊಳಕ್ಕೆ ಏನಾಗಿದೆ, ಇಲ್ಲಿ ನಾನು ಸೀರಿಯಲ್ ನೋಡ್ತಾ ಇದ್ದೀನಿ, ನನಗೆ ಡಿಸ್ಟರ್ಬ್ ಮಾಡಬೇಡ ದಯಮಾಡಿ. ಒಂದು 7 ಗಂಟೆಯಿಂದ 8-9 ಗಂಟೆವರೆಗೆ ಏನು ಮಕ್ಕಳು ಓದಬೇಕೋ ಅಲ್ಲಿವರೆಗೆ ಟಿ ವಿಯನ್ನು ಪೂರ್ಣ ಬಂದ್ ಮಾಡಿದರೆ ಆಗ ಮಕ್ಕಳು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ, ಅವರಿಗೆ ಮಾರ್ಗದರ್ಶನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಈಗೆಲ್ಲರೂ ಓದು ಬರ ಗೊತ್ತಿರೋರು ಆ ದಿನ ಶಾಲೆಯಲ್ಲಿ ಶಿಕ್ಷಕರು ಏನು ಪಾಠ ಮಾಡಿದ್ರೆ ಅಂತ ಕೇಳಿದ್ರೆ ಸಾಕು, ಇಲ್ಲಿ ತೆಗಿಯಪ್ಪ ಏನು ಮಾಡಿದೀಯ ಅಂತ. ಯಾಕೆಂದರೆ ನಮ್ಮದು ಕುಟುಂಬ ಶಿಕ್ಷಕರ ಕುಟುಂಬ. ನಮ್ಮ ಮನೆಯಲ್ಲಿ 10 ಜನ ಶಿಕ್ಷಕರು, ನಾನು ಸೇರಿ. ಒಬ್ಬರು ಇಲ್ಲಿ ನಮ್ಮ ನಾಗರಳ್ಳಿಯವ್ರಿಗೆ ಗೊತ್ತು, ನಾನು ಇವರಿಗೆ ಬರಲಿಕ್ಕೆ ಅವನು ಕಾರಣ. ಇಲ್ಲೇ ವೆಟರ್ನರಿ ಕಾಲೇಜಲ್ಲಿ ಅಟೆಂಡ್ ಪ್ರೊಫೆಸರ್ ಆಗಿದ್ದ ಡಾಕ್ಟರ್ ರವಿಕುಮಾರ್ ಅಂತೇಳಿ, ಅವ್ರ ಕಡೆಯಿಂದ ನಮಗೆ ಈ ಊರಿನ ಪರಿಚಯ ಮತ್ತು ಇಲ್ಲಿಗೆ ಬರುವಂಥ ಸಾಧ್ಯ ಆಯಿತು. ಇಬ್ಬರು ಅಟೆಂಡ್ ಪ್ರೊಫೆಸರ್ಸ್ ಇದ್ದಾರೆ, 4 ಜನ ಅಟೆಂಡ್ ಮಾಡಿಸಿದ್ದಾರೆ. ನಮ್ಮಣ್ಣ ಅವರು ಸಹ ಹೈಸ್ಕೂಲ್ ಟೀಚರ್ ಆಗಿ ರಿಟೈರ್ ಆದರು. ನಮ್ಮ ಮನೆಯಲ್ಲಿ ನಾವು 9 ಜನ ಮಕ್ಕಳಿದ್ರೆ ಒಬ್ಬರು ಮಾತ್ರ ಬೇಸಾಯ ಮಾಡ್ತಾರೆ. ಇಲ್ಲೆಲ್ಲರೂ ಬೇರೆ ಬೇರೆ ಕೆಲಸವನ್ನು ಮಾಡಿ, ಮೊನ್ನೆ ತಾನೇ ನನ್ನ ಕೊನೆ ತಮ್ಮ ಜುಲೈ ತಿಂಗಳಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ರಿಟೈರ್ ಆದ, KEB ಕೊನೆ ತಮ್ಮ ರಿಟೈರ್ ಆಗಿತ್ತು ಈ ವರ್ಷ. ಇದಕ್ಕೆಲ್ಲ ಕಾರಣ ಯಾರು?
ನಮ್ಮ ತಂದೆ ತಾಯಿ. ನಮ್ಮ ತಂದೆ 7ನೇ ಕ್ಲಾಸ್ವರೆಗೆ ಓದಿದ್ರು, ನಮ್ಮ ತಾಯಿ ಆ ಕಾಲದಲ್ಲೂ 4ನೇ ಕ್ಲಾಸ್ವರೆಗೆ ಓದಿದ್ರು. ನಾವೇನಾದ್ರು ಓದ್ತಾ ಇದ್ದರೆ ಗೊತ್ತಾಗಲಿಲ್ಲ, ನಮ್ಮ ತಂದೆ ಅಲ್ಲಿಂದಲೇ ಬೈಯರು, ಅಲ್ಲಿಂದಲೇ ಲೆಕ್ಕ ಹೇಳ್ಕೊಡೋರು. ಲೆಕ್ಕ ಮಾಡೋದು ಗೊತ್ತು, ಮನೆ ಆಯ ಮಾಡೋದು ಗೊತ್ತು, ಎಲ್ಲ ಲೆಕ್ಕಗಳು ನಾವು ಅವರಿಂದಲೇ ಕಲ್ತ್ಕೊಂಡು ಸಾಕಷ್ಟು ಲೆಕ್ಕಗಳನ್ನ ಅವರಿಂದ ಕಲ್ತಿದ್ದೀವಿ. ಮಕ್ಕಳಿಗೆ ಆ ಒಂದು ಕಲ್ಚರ್ನ, ಓದುವ ಕಲ್ಚರ್. ಒಂದು ಮಾತಾಡೋದು DDP ಅವರು ಏನು, ಈ ದಿನಕ್ಕೆ 2 ಪೈಸ ಬರೆಯಿರಿ, 2 ಪುಟ ಓದಿಸಿ ಅಂತಲೇ ದಿನ ನಿಮ್ಮ ತರಿಸುವ ದಿನಪತ್ರಿಕೆಯನ್ನು ಮಕ್ಕಳಿಂದ ಜೋರಾಗಿ ಓದಿಸಿ ನೀವೆಲ್ಲರೂ ಕೇಳಿ. ಆಗ ಭಾಷೆ ಬೆಳೆಯುತ್ತೆ. ಭಾಷೆ ಬೆಳಿಬೇಕಾದ್ರೆ ನಾವು ಓದಬೇಕು, ಬರೀಬೇಕು, ಸ್ವತಂತ್ರವಾಗಿ ನಿಮಗೆ ಅನಿಸಿದ್ದನ್ನು ಬರೀರಿ ಅಂತೇಳಿ ಅನ್ನೋ ಮಾತನ್ನು ಹೇಳ್ತಾ ಈ ದಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದೀರಿ. ಎಲ್ಲರಿಗೂ ವಂದಿಸ್ತಾನೆ. ಅದರಲ್ಲೂ ವಿಶೇಷವಾಗಿ ನೀವು ನಮ್ಮ ಶಿಷ್ಯ ವೃಂದ ಏನಿದೆ, ಈ ಗುರುಗಳಿಗೆ ಬಂದಿರುವಂಥ ಶಿಷ್ಯ ವೃಂದ, ನೀವು ನಿಮ್ಮ ಗುರುಗಳನ್ನು ಗೌರವಿಸುವುದರ ಮೂಲಕ ನಿಮ್ಮನ್ನು ನೀವೇ ಗೌರವಿಸ್ಕೊಂಡಿದ್ದೀರಿ ಮಾತನ್ನು ಹೇಳ್ತಾ, ಇದೇ ರೀತಿಯ ಕಾರ್ಯಕ್ರಮಗಳು ಮಾಡಿ. ನಾನು ಇಂಥ ಕಾರ್ಯಕ್ರಮವನ್ನು ನಮ್ಮ ಕಡೆ ಎಲ್ಲೂ ನೋಡಿಲ್ಲ. ಅದು ಇಲ್ಲಿ 2, 3, 4 ಅಲ್ಲ 7ನೇ ಕಾರ್ಯಕ್ರಮ ಅಂತ ಇದ್ದರೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ವಂದಿಸಿ ಈ ಗುರುವರ್ಗಕ್ಕೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಇದುವರೆಗೂ ಮಾತನಾಡಿದಂತಹ ಮಾನ್ಯ ನಿವೃತ್ತ ಉಪನಿರ್ದೇಶಕರಾದ ಸನ್ಮಾನ್ಯ ಶ್ರೀ P. ನಿಂಗಪ್ಪನವರಿಗೆ ಧನ್ಯವಾದಗಳು. ಇದೀಗ ವೇದಿಕೆ ಮೇಲೆ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ, ಪ್ರೌಢಶಾಲಾ ಶಿಕ್ಷಕರಿದ್ದಾರೆ. ಇದರಲ್ಲಿ ಪ್ರೌಢಶಾಲಾ ವಿಭಾಗ ಮತ್ತು ಪ್ರಾಥಮಿಕ ಶಾಲಾ ವಿಭಾಗದ ಹಿರಿಯರೆಲ್ಲರನ್ನು ಗೌರವಿಸುವಂಥ ಒಂದು ಸನ್ಮಾನ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಪ್ರಾಥಮಿಕ ಶಾಲಾ ವಿಭಾಗದಿಂದ ಒಬ್ಬ ಹಿರಿಯರು ಶ್ರೀ KS ಕಳಕಣ್ಣವರ್ ನಿವೃತ್ತ ಸಹ ಶಿಕ್ಷಕರು ಮಾತನಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೀನಿ. ಈಗಲೇ ಮಾತಾಡ್ತಾರೆ, ಕ್ಷಮಿಸಿ. ಅದಕ್ಕಿಂತ ಮುಂಚಿತವಾಗಿ ಮಾನ್ಯ ಶ್ರೀ AN ನಾಗರಹಳ್ಳಿ ಮಾನ್ಯ ನಿವೃತ್ತ ಉಪನಿರ್ದೇಶಕರು ಮಾತನಾಡಬೇಕು ಅಂತ ಹೇಳಿ ಕೋರ್ತಾ ಇದ್ದೀನಿ. ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಬೇಕಾಗಿದ್ದ ಈ ಗ್ರಾಮದ ಪೂಜ್ಯರಿಗೆ ವಂದನೆಗಳನ್ನು ಸಲ್ಲಿಸಿ, ಈವರೆಗೆ ಸಮಾರಂಭವನ್ನು ಉದ್ಘಾಟಿಸಿ ಬಹಳ ವಿದ್ವತ್ಪೂರ್ಣವಾಗಿ ಪಾಲಕರನ್ನು, ಶಿಕ್ಷಕರನ್ನು, ಸನ್ಮಾನ ಮಾಡುವವರನ್ನು ಕುರಿತು ಮಾತನಾಡಿದಂಥ ಮಾನ್ಯ ಶ್ರೀ ಬುರುಡಿಯವರೇ, ಸ್ನೇಹಿತರು, ನಿವೃತ್ತ ಉಪನಿರ್ದೇಶಕರು ಆದಂಥ ಮಾನ್ಯ ಶ್ರೀ P. ನಿಂಗಪ್ಪನವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಒಂಥರ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಕಾಣ್ತಕ್ಕಂಥ ಎಲ್ಲ ನಿವೃತ್ತ ಅಥವಾ ಕೆಲಸ ಮಾಡ್ತಕ್ಕಂಥ ಗುರುಬಂಧವೇ, ತಾಯಂದಿರೇ, ಸಹೋದರ ಸಹೋದರರೇ, ಮುದ್ದು ಮಕ್ಕಳೇ, ಇದು ಒಂಥರ ಅಭೂತಪೂರ್ವವಾದಂಥ ಸಮಾರಂಭ. ಪೇಟಾಲ್ವರೆಗೆ ಬರೋದಂದ್ರೆ ಒಂದು ಖುಷಿ ನನಗೆ. ಸರ್ವಿಸ್ ಮಾಡುವಾಗ ಆಮೇಲೆ ಯಾವಾಗರ ಮುಂಡ್ರಿ ತಾಲೂಕಿನ ಬಗ್ಗೆ ಕೇಳಿದಾಗ ಅತ್ಯಂತ ಆದರ್ಶ ಗ್ರಾಮ ಅಂದರೆ ಯಾವುದು ಅಂದರೆ ಪೇಟಾಲು. ಇಲ್ಲಿ ಜನ, ಇಲ್ಲಿರ್ತಕ್ಕಂಥ ಹಿರಿಯರು ಒಬ್ಬೊಬ್ಬರು ನೆನೆಸ್ಕೊಂಡ್ರೆ ನಮ್ಗೆ ಕೊಪ್ಪದ ಸರ್ ಇದ್ದರು, ಕೊಪ್ಪದವರು ಯಜಮಾನರಿದ್ದರು, ಆಮೇಲೆ ಅಪ್ರಂಜಿ ಅಂತಿದ್ರು. ಈ ಒಂಥರ ಇಲ್ಲೊಂದು 10 ದಿವಸ ಕ್ಯಾಂಪ್ ಮಾಡಿದ್ದೆ ನಾನು ಎ ಇದ್ದಾಗ 1987, 88ರಲ್ಲಿ ಹೇಳಕತ್ತೀನಿ. ನಾನು 10 ದಿವಸ ಶಾರೀರಿಕ ಶಿಕ್ಷಕರಿಗೆ ಇದು ಮಾಡಿದ್ರು, ತರಬೇತಿ ಮಾಡಿದ್ವಿ. ಊರವರೆಲ್ಲ ಯಾರು ರೊಟ್ಟಿ ಕೊಟ್ಟರು, ಯಾರು ಪಲ್ಯ ತಂದು ಕೊಟ್ಟರು, ಯಾರು ಅನ್ನ ತಂದು ಕೊಟ್ಟರು. ಭಾಳ ಸಹೃದಯದಿಂದ ಆ ಸಮಾರಂಭವನ್ನು ಭಾಳ ಆ ತರಬೇತಿಯನ್ನು ಯಶಸ್ವಿಗೊಳಿಸಿದರು. ಇದು 7ನೇ ಸಮಾರಂಭ ಅಂತ ಹೇಳಿದ್ರಿ ನೀವು. ಅಂದರೆ 7 ಬ್ಯಾಚ್ನವ್ರು ಇದನ್ನು ಮಾಡ್ತಾ ಇದ್ದೀರಿ. ಗುರುವಂದನೆ ಮಾಡೋದು ಭಾಳ ಇವತ್ತು ಮರೆತು ಬಿಡ್ತಾರೆ ಜನ, ಆದರೆ ನೀವು ನೆನಪಿಟ್ಟಿರಲ್ಲ. ಇದು ಭಾಳ ಭಾಳ ಮುಖ್ಯ. ಅದು ನಮ್ಮ ಗುರುಗಳ ಸೌಭಾಗ್ಯ ಅಂತ ನಾವು ಭಾವಿಸ್ಕೊಂಡಿದ್ದೇನೆ. ಇವತ್ತು ಈ ಸಮಾರಂಭದಲ್ಲಿ ನಾನು ಗುರುಗಳನ್ನು ಬೇಯದೆ, ಇವತ್ತು ಅವ್ರಿಗೆ ಸನ್ಮಾನ ಮಾಡಕತ್ತೀವಿ, ನೀವು ಒಳ್ಳೆಯವರಿದೆ ಅಂತ ಹೇಳಕತ್ತೀವಿ, ನಿಮ್ಮಿಂದ ನಮ್ಗೆ ಉಪಯೋಗ ಆಗಿದೆ ಅಂತ ಹೇಳಕತ್ತೀವಿ. ಅದಕ್ಕೆ ನೀವು ಹಾಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ನೀವು ಹಿಂಗಿರ್ಬೇಕು, ಹಾಗಿರ್ಬೇಕು ಅಂಥೇಳಿ ಹೇಳುವ ಬದಲಿಗೆ ನಾನು ಹೋಗೋದಿಲ್ಲ. ಗುರುಗಳು ಅಂದರೆ ಯಾರಪ್ಪ ಅಂದ್ರೆ ನಮ್ಗೆ ಪುನರ್ಜನ್ಮ ಕೊಡುವ. ನನ್ನ ದೃಷ್ಟಿಯೊಳಗೆ ತಂದೆ ತಾಯಿಗಳು ನಮ್ಮ ಜನ್ಮಕ್ಕೆ ಕಾರಣರಾಗಿದ್ದರೆ ವಿದ್ಯೆಯನ್ನು ಕೊಡೋದ್ರ ಮೂಲಕ ನೋಡ್ರಿ, ಇವತ್ತು ಗುರುಗಳು ಅದು ಹೇಳಿದ ಇವರು ಬುರುಡಿಯವರು ಬಡಿಬೇಡ್ರಿ ಅಂತೇಳಿ. ಇವತ್ತು ನನಗೆ ಅನಿಸ್ತದೆ
ಕಲಿಸಿದ್ರೆ ಪ್ರೀತಿಯಿಂದ ಕಂಡ್ರೆ ಮಕ್ಕಳನ್ನು ಪಿಗೊಂಡ್ರೆ ಶಾಬಾಸ್ ಅಂದ್ರೆ ಮಾಡಿದ್ರೆ ಏನೂ ಆಗಲ್ಲ ಆ ಹುಡುಗರು ತಕರಾರು ಮಾಡೋದಿಲ್ಲ, ತಂದೆ ತಾಯಿಗಳು ತಕರಾರು ಮಾಡೋದಿಲ್ಲ. ಉಪಕಾರ ಏನಂದ್ರೆ ಯಾರೇನು ಮಾಡೋದಿಲ್ಲ. ಸುಮ್ಮನೆ ಅವರೆಲ್ಲ ಕಲಿಸಲಾರ್ದ ಬಿಡಲಾರ್ದ ಗದ್ದಲ ಮಾಡಿದ್ರೆ ಅಂತ ಹೊಡೆದ್ರೆ ಕೇಳಲ್ಲ ಯಾರು. ಇವತ್ತು ಬೆಲೆ ಅದ. ಏನಪ್ಪ ನಮ್ಮ ಮಕ್ಕಳಿಗೆ ಚಲೋ ವಿದ್ಯೆ ಕೊಡ್ತಾರ, ಒಳ್ಳೆಯವ್ರನ್ನ ಹಿಂಗೆ ಮಾಡ್ತಾರ, ಏನು ನಮ್ಮ ಮಕ್ಕಳು ಒಳ್ಳೆಯ ಸಾಕ್ಬಿಡಪ್ಪ ಅಂತಾರೆ ಇವತ್ತಿಗೂ. ಆದರೆ ಆ ದೃಷ್ಟಿಯಲ್ಲಿ ಇವತ್ತು ಈ ಸಮಾರಂಭ ನಡೆದಿರೋದು ಭಾಳ ನನಗೆ ಭಾಳ ಖುಷಿ ತಂದದ್ದು. ಇದು ಈ ಕಟ್ಟಡ ನೋಡಿರಿ ನೀವು. ನಾನು ಇಲ್ಲಿರುವಾಗ 10 ಮಂದಿ ಶಿಕ್ಷಕರಿದ್ದರು, 10 ಮಂದಿ ಶಿಕ್ಷಕರು. ನಾ ಆಗಿರುವಾಗ RS ರೇಮಠ ಅಂತ ಹೇಳಿದ್ರು, ಯಾಕೆ ಬಂದಿಲ್ಲ ಗೊತ್ತಿಲ್ಲ, ಬಹುತೇಕ ಕಣ್ಣು ಕಾಣಲ್ಲ ಅವರು. RS ರೇಮಠ ಅಂತ ಪ್ರಧಾನಗಳಿದ್ರು. ಒಂದನೇದು ಕಲಿಸಲಿಕ್ಕೆ ಇಡೀ ನಮ್ಮ ಮುಂಡ್ರಿ ತಾಲೂಕೊಳಗೆ ಅತ್ಯಂತ 1ನೇ ನಂಬರ್ ಶಿಕ್ಷಕರಿದ್ರು ಇವರೊಳಗೆ. ಅವರು ಶಿವನಗೌಡರು ಒಂದನೇದು ಕಲಿಸಲಿಕ್ಕೆ ಫೇಮಸ್. ಅವ್ರು ಒಂದನೇದು ಕಲಿಸೋಕೆ ಭಾಳ ಫೇಮಸ್ ಅಂತೇಳಿ ನಾನು ಭಾಷಣದೊಳಗೆ ನಾನು ಹೇಳ್ತಿದ್ದೆ. ನಿಮಗೆ ಬಹುತೇಕ ಅವರ ಶಿಷ್ಯರಿಗೂ ಅದು ಗೊತ್ತಿರಬೇಕು, ಭಾಳ ಮಂದಿಗೆ ಭಾಳ ಚೆನ್ನಾಗಿ ಒಂದನೇತ ಕಲಿಸಿದ್ರು ಅಂಥೇಳಿ. ಮತ್ತು ಅತ್ಯಂತ ಗುರುಗಳು ಅಂದ್ರೆ ಈ ಶಿಕ್ಷಕರು ಅಂದ್ರೆ ಇವರಪ್ಪ, ಗುರುಗಳು ಅಂದ್ರೆ ಇವರ, ವಿನಯ ಅಂದ್ರೆ ಇವ್ರದ, ಸಭ್ಯತೆ ಅಂದ್ರೆ ಇವರ, ಒಳ್ಳೆಯವ್ರಂದ್ರೆ ಅಂತಂತ ಯಾರೋ ಮಾಸ್ಟರ್ ಇದ್ರೆ ಅದು ಜಟಣ್ಣ ಅವರು. ಇವತ್ತು ಅದೇ ನಯ ವಿನಯ, ಅದೇ ಸಭ್ಯತೆ, ಅದೇ ಕೆಲಸ, ಅದೇ ಇದು. ಅವ್ರು ನೋಡಿದ್ರೆ ಒಂಥರ ನನಗೆ ಗುರುಗಳಂಗೆ ಕಾಣ್ತಾರೆ, ಕಾಣ್ತಾರೆ ಅವರು. ಒಟ್ಟಿನಲ್ಲಿ ಈ ಶಾಲೆಯಲ್ಲಿ ಒಂದು ಅವಾಗ ನೋಡುವಾಗ ನನಗೆ ನಾ ಎಲ್ಲೂ ಕ್ಯಾಂಪ್ ಮಾಡಿಲ್ಲ, ಯಾವ ಶಾಲೆ ಒಳಗೂ ನಾ ಯಾವ ಒಳಗೂ ಕ್ಯಾಂಪ್ ಮಾಡಿಲ್ಲ. ಆದರೆ ಪೇಟಾಲೊಳಗೆ ಮಾತ್ರ ಮಾಡಿ ಒಂಥರ ಈ ಕಟ್ಟಡಕ್ಕೆ ಬಂದರೆ ಎಷ್ಟು ರೂಮಿಗೆ ಬಂದಾಗ ಹಾಕಿರ್ತಾರೆ. ಯಾವುದು ಫ್ಯಾನ್ ಬೇಡ, ಏನು ಬೇಡ, ಇದು ಫ್ಯಾನ್ ಬೇಡ, ಊರಿನವ್ರ ಫ್ಯಾನ ನಮ್ಮ ಫ್ಯಾನ್ ಆಗಿತ್ತು. ಅವ್ರು ನೋಡುವ ರೀತಿ, ಅವ್ರು ಕಾಣುವ ರೀತಿ, ಯಾವ ಸಮಸ್ಯೆಗಳು ಈ ಊರೊಳಗೆ ಇರಲಿಲ್ಲ. ಕಳ್ಕೊಂಡು ಒಳಗೆ ಮಾಸ್ತರ್ ಇಲ್ಲಿ ಊರಾಗಿದ್ರು. ಆವಾಗಿನ ಸಣ್ಣವ, ಭಾಳ ನಮಗೆ ಸಣ್ಣವಾಗಿದ್ರು, ಭಾಳ ಸಣ್ಣವಾಗಿದ್ರು. ನಾವು ಏನೇ ಕಾರ್ಯಕ್ರಮ ಮಾಡಿದ್ವಿ, ಒಂದು 2 ಪುಟದಷ್ಟು ನವೋದಯ ಪತ್ರಿಕೆಯೊಳಗೆ ಪ್ರಚಾರ ಮಾಡಿದ್ವಿ. ಅವರು ಒಳ್ಳೆಯ ಶಿಕ್ಷಕರೇ. ಒಟ್ಟಿನಲ್ಲಿ ನಾವು ಒಳ್ಳೆಯವರಾಗಿದ್ರು, ಜಗತ್ತು ಒಳ್ಳೆಯದಾಗಿದ್ರು ಅನ್ನೋಕೆ ಈ ಶಾಲೆಯೊಳಗೆ ಅವರೇನು ಅವತ್ತು ಪವಾಡ ಮಾಡಿದ್ರು. ಇವತ್ತೇನು ನೀವು ಯಾಕೆ ಸನ್ಮಾನ ಮಾಡಕತ್ತೀರ ಅಂತ ನನಗೆ ಗೊತ್ತದೆ. ಯಾಕೆ ಸನ್ಮಾನ ಮಾಡಕತ್ತೀರಂದ್ರೆ ಅದರೊಳಗೆ ಏನು ಸ್ವಾರ್ಥ ಇಲ್ಲ. ಅವರಿಂದ ನಿಮ್ಗೆ ಉಪಕಾರ ಅಂತ ಮಾಡಕತ್ತೀರಿ. ಅಕಸ್ಮಾತ್ ಆವಾಗಿನ ಶಿಕ್ಷಕರು ನಿಮಗೆ ಕಲಿಸೋ ಹೋಗಿದ್ರೆ ನೀವು ಈ ಸಮಾರಂಭ ಮಾಡ್ತಿದ್ದಿಲ್ಲ. ನಾ ಹೇಳ್ತಿರ್ತೀನಿ, ಯಾರು ಕಲಿಸ್ಯಾರ, ಯಾರು ಉಪಕಾರ ಮಾಡ್ಯಾರ ಎದುರಿಗೆ ಬಂದ್ರೆ ನಾವು ಬಾಗಿ ನಮಸ್ಕಾರ ಮಾಡ್ತೀವಿ. ಆದರೆ ಯಾರು ಕಲಿಸಿಲ್ಲ, ಯಾರು ನಮ್ಗೆ ಉಪಕಾರ ಮಾಡಿಲ್ಲ, ಅಪಮಾನ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಈ ಕಡೆ ಸರಿದು ಹೋಗ್ಬಿಡ್ತೀವಿ. ಈ ಕಡೆ ಸರಿದು ನೋಡ್ಲಾರ್ದಂಗೆ ಬಸ್ಸಿನಾಗ ಯಾರು ಕಲಿಸಿರ್ತಾರೆ, ಯಾವ ಗುರುಗಳು ಬಂದವ್ರೆ ಏನು ಜಾಗ ಕೊಡ್ತಾರೆ. ಕಲಿಸಲಾರ್ದವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಇನ್ನು ಜಾಗ ಕೊಡ್ಬೇಕಾಗತ್ತೆ ಈ ಮಾಸ್ಟರ್ಗೆ ಅಂತೇಳಿ ನಿತ್ಯ ಮಾಡಿದಂಗೆ ಮಾಡಿಬಿಡ್ತಾರೆ. ನೋಡಿಲ್ಲ ಬಿಡಿ ಸರ್, ಆಮೇಲೆ ಇದೇ ಹೊತ್ತಾಗ ನೋಡಲಿಲ್ಲ ಜಾಗಗಳು ಹಿಂಗೆ ಇರ್ತವೆ ಯಾವಾಗಲೂ. ಎಲ್ಲ ಒಂದು ಬಸ್ ಸ್ಟ್ಯಾಂಡ್ ಒಳಗೆ ಅಥವಾ ಇದ್ರೊಳಗೆ ಸ್ಟೇಷನ್ ಒಳಗೆ ಭೇಟಿ ಆದಾಗ ಯಾರೋ ಒಂದು ಕಪ್ ಚಹಾ ಕುಡಿಸಿದ್ರೆ ಒಂದು ಭಾಳ ಉಪಕಾರ ಅನಿಸ್ತದೆ ನನಗೆ. ಅದು ಮತ್ತೆ ಅವಳಿಗೆ ಚಹಾ ಕುಡಿಸೋದ್ರಿಗೆ ಸಮಾಧಾನ ಇರೋದಿಲ್ಲ. ಹಾಗಿದ್ದಾಗ 7 ವರ್ಷಗಳವರೆಗೆ ಶಿಕ್ಷಣ ಕೊಟ್ಟು ನಿಮಗೂ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಬಹುತೇಕ ಇಲ್ಲಿ ಇರ್ತಾರೆ. ಬಹುತೇಕ ಜನ 90% ಜನ ಈ ಶಾಲೆ ಕಲ್ತವ್ರು ನೌಕರಿ ಮಾಡ್ತಿರ್ಬೇಕಂತ ಅನಿಸೋದು. ಇಲ್ಲಿದ್ದವ್ರು ವೇದಿಕೆ ಮೇಲಿದ್ದವರು ಎಲ್ಲರೂ ನೌಕರಿದಾರ ಇರ್ಬೋದು ಅಂತ ಅನಿಸೋದು. ನಿಮ್ಗೆ ಉಪಕಾರ ಆಗ್ಯದ, ಅವ್ರು ಸನ್ಮಾನ ಮಾಡಕತ್ತೀರಿ. ಅದಕ್ಕೆ ನಾನು ಈ ಶಿಕ್ಷಣದ ಬಗ್ಗೆ ನನ್ನ ಕಳಕಳಿ ಇಷ್ಟೇ. ನಾಗಲೇ ಹೇಳಿದ್ನಲ್ಲ, ಶಿಕ್ಷಕರು ಒಳ್ಳೆಯವರದಾರ, ಗ್ರಾಮಸ್ಥರು ಒಳ್ಳೆಯವರದಾರ, ಎಲ್ಲ ವಾತಾವರಣ ಸರಿ ಗಟ್ಟಡದ ಚೆನ್ನಾಗ್ಯದ. ಇಷ್ಟೆಲ್ಲ ಇದ್ದಾಗಿ ಕೂಡ ಏನು ಅವತ್ತು ಬೋರ್ಡಿಯವರು ರಿಕ್ವೆಸ್ಟ್ ಮಾಡಿದ್ರಲ್ಲ 100% ಹಾಜರಾತಿ ಇರ್ಬೇಕಂತ ಹೇಳಿ, ಅವ್ರು ರಿಕ್ವೆಸ್ಟ್ ಮಾಡಬಾರ್ದು, ಹಾಗಿರಬೇಕು. ನಾನು ಆ 100% ಹಾಜರಾತಿ ಇರಬೇಕು, 100% ದಾಖಲಾತಿ ಇರಬೇಕು. ಆಮೇಲೆ ಎಲ್ಲ ಮಕ್ಕಳು ಎಲ್ಲ ವಿದ್ಯೆ ಬರಬೇಕು. ಇದೇ ನಮ್ಮ ಉದ್ದೇಶ. ಮತ್ತೇನು ಬೇರೆ ಏನು ಹೇಳಕ್ಕೆ ಹೋಗಲ್ಲ. ಒಂದು ಮಾತು ಏನಂದ್ರೆ, ಎಲ್ಲ ಚಲೋ ಐತ್ರಿ, ಆ ಶಿಕ್ಷಣ ಮಕ್ಕಳಿಗೆ ಇನ್ನೂ ಮಗ್ಗಿ ಬರೋದಿಲ್ಲ, ಲೆಕ್ಕ ಬರೋದಿಲ್ಲ, ಭಾಷೆ ಬರೋದಿಲ್ಲ, ಬರೆಯೋಕ್ಕೆ ಬರೋಲ್ಲ, ಓದಕ್ಕೆ ಬರೋಲ್ಲ ಅಂತಂದ್ರೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ದಯವಿಟ್ಟು ಎಲ್ಲ ಭಾಳ ಕ್ಲೀನಾಗಿ ಅಬ್ಸರ್ವ್ ಮಾಡಿರಿ. ಏನಂದ್ರೆ, ಇದು ಏನಾಗೈತಪ್ಪ ಅಂದರೆ, ಇಲ್ಲಿ ಅಕಸ್ಮಾತ್ ಗುಣಮಟ್ಟ ಶಿಕ್ಷಣ ಬರಲಿಲ್ಲ, ಮಕ್ಕಳು ಒಳ್ಳೆಯವರಾಗಲಿಲ್ಲ, ಮಕ್ಕಳು ಕಲೀಲಿಲ್ಲ ಅಂತಂತಂದ್ರೆ ಬಹುತೇಕವಾಗಿ ಶೀಲವಂತರ ಓಣಿ ಒಳಗೆ ಕೋಳಿ ಮಾಯ ಆದಂಗೆ ಆಕೈತಿ. ಶೀಲವಂತ ಓಣಿ ಒಳಗೆ ಕೋಳಿ ಮಾಯ ಆಗಬಾರ್ದು, ಎಲ್ಲೂ ಬೇರೆ ಕಡೆ ಆಗಲಿ. ಆ ದೃಷ್ಟಿಯೊಳಗೆ ಈ ಕೆಲವೊಂದು ವಿದ್ಯಮಾನಗಳನ್ನು ನಾನು ಹೇಳ್ತಾ ಇದ್ದೀನಿ. ರಿಟೈರ್ ಆಗಿ ನಾವು 17 ವರ್ಷ ಆಯ್ತು. ಈಗ
ಬಹುತೇಕ ಅಕ್ಕಂದರಿಗೆ ತಾಯಂದ್ರಿಗೆ ಗೊತ್ತೈತಿ. ಮುಂಜಾನೆ ಸಂಜೆ ತನಕ ಮಕ್ಕಳಿಗೆ ನಮ್ಗೆ ಅದನ್ನ ಮಾಡಬೇಡ, ಇದನ್ನ ಮಾಡಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅದನ್ನ ಮಾತಾಡಬೇಡ, ಇದನ್ನ ಬರೀಬೇಡ, ಅದನ್ನ ಬರೀಬೇಡ, ಇದನ್ನ ನೋಡ್ಬೇಡ, ಅದನ್ನ ನೋಡ್ಬೇಡ ಅನ್ನೋದ್ರಲ್ಲಿ ಹೊರತು ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಾ ಇಲ್ಲ. ಭಾಳ ಕೇಳಿಸ್ತಾರೆ, ಭಾಳ ಕೆಟ್ಟ ರೀತಿಯ ಮಕ್ಕಳನ್ನು ನಾವು ಬೆಳೆಸಕತ್ತೀವಿ. ನಮ್ಮ ಮೊಮ್ಮಕ್ಕಳು ನೋಡ ಗೊತ್ತಾಗತ್ತೆ ನನಗೆ. ಅವಳಿಗೆ ಶಾಲೆಯಲ್ಲಿ ಮಕ್ಕಳು ಆ ಹುಡುಗಿ ಓದ್ಬೇಕಂತದ, ಅವ್ರಿಗೆ ಹೋಮ್ವರ್ಕ್ ಮಾಡು, ಇಲ್ಲದ ನಿಮ್ಮ ಟೀಚರ್ ಫೋನ್ ಮಾಡಿ ನೋಡತ್ತೆ. ಏನು ಹಿಂಗಾದ್ರೆ ಮಕ್ಕಳ ಮಾನಸಿಕ ಬೆಳವಣಿಗೆ ಹೆಂಗೆ ಆಗಕ್ಕೆ ಸಾಧ್ಯತೆ? 95 ತೊಗೊಂಡ್ರೆ ಸಮಾಧಾನ ಇಲ್ಲ, 100 ಮಗಳು ಒಣೆ ಹುಡುಗ, ಮಗ್ಳ ಮನೆ ಹುಡುಗ 90 ತೊಗೊಂಡ ನಿನಗಿಂತ ಆಡಾಗಿದೆ. ಯಾಕೆ ಹೋಲಿಕೆ ಮಾಡೋಕ್ಕೆ? ಒಂದು ಇದು ಆಯಿತು, ಒಂದು ಏನು ರ್ಯಾಂಕ್ ಹುಡುಗಂತ ಒಂದು ರ್ಯಾಂಕಿನ ಬಗ್ಗೆ ಒಂದು ಸಿನಿಮಾ ಬಂದಿತ್ತು. ಆ ಹುಡುಗ ಹೆಂಗಿರ್ತಾರಪ್ಪ ಅಂದ್ರೆ ಎಲ್ಲರೂ ರ್ಯಾಂಕ್ ಅವ, ಯಾವ ಪರೀಕ್ಷೆ ತೊಗೊಂಡ್ರು ರ್ಯಾಂಕನ, MA ರ್ಯಾಂಕ್, ಎಲ್ಲ PhD ಮಾಡಿದ ಎಲ್ಲ ಮಾಡ್ತಾನೆ. ಆದ್ರೆ ಜೀವನದೊಳಗೆ ಎಲ್ಲ ರಂಗದೊಳಗೆ ಫೇಲ್ ಆಗ. ಹ್ಯಾಂಗೆ ಪೋಸ್ಟ್ ಆಫೀಸ್ಗೆ ಕಾರ್ಡ್ ತೊಗೊಂಬರಬೇಕು, ಬರೀಬೇಕು ಅಂತ ಗೊತ್ತಾಗಲ್ಲ, ಬ್ಯಾಂಕ್ನಾಗ ಹೋಗಿ ಅವ್ರು ಮಾಡ್ಕೊಂತ ಗೊತ್ತಾಗಲ್ಲ, ಒಳಗೆ ಯಾರು ಕೂಡ ಹೆಂಗೆ ವರ್ತನೆ ಮಾಡ್ಕೊಂತ ಗೊತ್ತಾಗಲ್ಲ. ನಾವೇನು ಮಾಡಕತ್ತೀವಪ್ಪ ಅಂದ್ರೆ ಅಂಕಗಳಿಂದ ಬೆನ್ನು ಹತ್ತೀವಿ. ಅಂಕಗಳಿಂದ ವರ್ತನೆಯ ಪರಿವರ್ತನೆ ಶಿಕ್ಷಣ ಅಂತ ಕರಿತೀವಿ ಒಂದು ಕಡೆ. ನಮ್ಗೆ ಒಂದು ಮಾತು ಬರ್ತದೆ, ಪಾಲಕರು ಕೇಳ್ತಾರೆ, ನಿಮ್ಮ ಶಿಕ್ಷಕರಿಗೆ ಒಂದು ಮಾತು ಹೇಳ್ತಾನೆ ಅಷ್ಟೇ. ಏನಂದ್ರೆ ಶಾಲೆಗೆ ಪೂರ್ವ ಮಕ್ಕಳು ಹೇಗಿರ್ತಾವೆ ಅಂದ್ರೆ ಭಾಳ ಒಳ್ಳೆಯವ್ರಿರ್ತಾವೆ. ನೋಡಿರ್ಬೇಕು ನೀವು, ಮನೆಯಾಗ ಇರ್ತಾರೆ ಹುಡುಗ ಶಾಲೆ ಸೇರಿಕೆ ಮನಸ್ಸು ಅವ್ವ ಅಪ್ಪನ ಅವ್ರು ಸೆರಗ ಬಿಡೋದಲ್ಲ. ಅಪ್ಪ ಅಂದ್ರೆ ಭಾಳ ಪ್ರೀತಿ, ಮನೆಯೊಳಗೆ ನಾಯಿ ಬೆಕ್ಕು ಅಂದ್ರೆ ಭಾಳ ಪ್ರೀತಿ, ಮನೆ ಬಿಟ್ಟು ಹೋದ್ರೆ ಅಳ್ತದೆ ಮಗು, ಅಷ್ಟು ಪ್ರೀತಿ ಇರ್ತದೆ ಆ ಮಗುವಿಗೆ. ಆದರೆ ಶಾಲೆ ಕಲ್ತಂಗಲ್ಲ, 1ನೇಕ್ಕೆ 2ನೇಕ್ಕೆ 3ನೇಕ್ಕೆ 4ನೇಕ್ಕೆ 7ನೇಕ್ಕೆ ಬಂದಾಗಲ್ಲ ಅಪ್ಪನ ಮರಿತೈತಿ, ಅವನು ಮರಿತೈತಿ, ಎಲ್ಲ ಮರಿತೈತಿ. ಇನ್ನು ಈ ಕಡೆ ಗುಣಮಟ್ಟ ಶಿಕ್ಷಣ ಪಡ್ಕೊಳ್ತದೆ, ಅದು ಇಲ್ಲ. ಅದಕ್ಕೆ ಒಂದು ಕಾಲ ಬರ್ತದೆ. ಏನು ಬರ್ತದೆ ಅಂತಂದ್ರೆ ಆ ಎಲ್ಲ ಪಾಲಕರು ಬಂದು ಶಿಕ್ಷಕರನ್ನು ಕೇಳುವಂಥ ಒಂದು ಕಾಲ ಬರ್ತದೆ. ಏನಂದ್ರೆ, ಗುರುಗಳ ನಾವು ನಿಮ್ಮ ಶಾಲೆಗೆ ನಮ್ಮ ಮಕ್ಕಳನ್ನ ಹಚ್ಚುವಾಗ ಭಾಳ ವಿಧೇಯರಾಗಿದ್ದರು, ನಮ್ಗೆ ನಮ್ಮ ಪ್ರೀತಿ ಮಾಡ್ತಾಯಿದ್ರು, ತಂದೆ ತಾಯಿಗಳು ಭಾಳ ಕಾಳಜಿ ಇತ್ತು. ಅದಕ್ಕೆ ಈಗ ನಿಮ್ಗೆ ಸುಧಾರಣೆ ಮಾಡಿ ಅವ್ರಿಗೆ ಅಕ್ಷರ ಕಲಿಸಿ ಅರಿವನ್ನು ನೀಡಿ ವಿದ್ಯಾವಂತರನ್ನಾಗಿ ಮಾಡಿ ಗುಣವಂತರನ್ನಾಗಿ ಮಾಡಿ ಕೊಡ್ರಿ ಅಂತ ಹೇಳಿ ಬಿಟ್ಟಿವಿ. ನೀವು 7ನೇ ಆದ ನಂತರ ನಾವು ಅಥವಾ 10ನೇ ಆದ ನಂತರ ಮಾತ್ರ ಹೊಡ್ತೀವಿ, ಹಂಗೆ ಮಾಡಿಕೊಡ್ರಿ ಅಂತ, ಗುಣವಂತರನ್ನಾಗಿ ಮಾಡಿಕೊಡ್ರಿ, ವಿದ್ಯಾವಂತರನ್ನಾಗಿ ಮಾಡಿಕೊಡ್ರಿ ಅಂತ ಹೇಳಿ ನಿಮ್ಮಲ್ಲಿ ದಯವಿಟ್ಟು ಬೇಡ್ಕೋತೀವಿ. ಅಕಸ್ಮಾತ್ ಅದು ಸಾಧ್ಯ ಆಗದಿದ್ರೆ, ಅಕಸ್ಮಾತ್ ಹಂಗೆ ಮಾಡೋಕ್ಕೆ ಸಾಧ್ಯ ಆಗದಿದ್ರೆ ನಾವೇನು ಕೊಟ್ಟಿದ್ವಲ್ಲ 1ನೇಕ್ಕೆ ನಿಮ್ಮ ಶಾಲೆಗೆ ಹಂಗಾರೆ ಕೊಡ್ರಿ ನಮ್ಮ ಮಕ್ಕಳು ಹಳ್ಳಿ ಅಂಥೇಳಿ ಕೇಳುವ ಒಂದು ಕಾಲ ಬರ್ತದೆ. ಕೆಡಿಸಿ ಹೊರಗಾಕತ್ತೀವಿ ನಾವು. ಎನ್ನಯ್ಯ ಬದುಕು ನಡೆಯದ ನಾಣ್ಯ ಒಂದಾಗಡಿ ನಿನ್ನ ಕಮ್ಮಟಕ್ಕೆ ಕುಂದು ಕಾಣಯ್ಯ ಅಂತ ಬರ್ತದೆ. ಈ ಶಾಲೆಗಳಂದ್ರೆ ಏನು? ನಾಣ್ಯಗಳನ್ನು ತಯಾರು ಮಾಡ್ತಕ್ಕಂಥ ಕಮ್ಮಟಗಳದ್ದು ಹಾಗೆ. ಯಾವ ಕಮ್ಮಟದಲ್ಲಿ ನಾಣ್ಯಗಳು ತಯಾರಾಗ್ತವೆ, ಬಜಾರ್ದೊಳಗೆ ಬೇಡಿಕೆ ಇರ್ತವೆ, ಚಲಾವಣೆ ಇರ್ತವೆ, ಆ ಕಮ್ಮಟಕ್ಕೆ ಬೆಲೆ ಇರ್ತದೆ. ಹಾಗೆ ಯಾವ ಶಾಲೆಗಳು ಮಕ್ಕಳು ಓದ್ತಾರೆ, ಬರೀತಾರೆ, ಯಾರು ಒಳ್ಳೆಯವ್ರು ಅನ್ಸ್ಕೊತೆ ಪೆಟ್ರೋಲ್ ಓದಿದ ಮಕ್ಕಳ ಅಡ್ಮಿಷನ್ ಕೊಡ್ರಿ ನಂಗಿರ್ಬೋದು. ಭಾಳ ಜನ ಇರ್ತಾರೆ, ಒಳ್ಳೆಯವ್ರು ಇರ್ತಾರೆ, ಅವ್ರು ಕೊಡ್ರಿ ನಂಗಿರೋ. ಹಂಗೆ ನಮ್ಮ ಶಿಕ್ಷಣ ಇವತ್ತು ಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಪೇಟಾರೊಳಗೆ ಯಾವುಗಳು ಆಡುವಂಥ ಮಾತುಗಳು ಯಾವ ಅನ್ವಯಿಸೋದಿಲ್ಲ. ಇಲ್ಲಿರ್ತಕ್ಕಂಥ ಇಲ್ಲಿ ನಂಗೆ ಗೊತ್ತಾತಲ್ಲ, ಈಗಾಗಲೇ 7 ಬ್ಯಾಚನ 700 ಹುಡುಗರು ಅಥವಾ 50 ಹಿಡಿದ್ರು 350 ಮಂದಿ ಇವತ್ತು ಒಳ್ಳೆಯವರಾಗ್ಯಾರ. 350 ಮಂದಿನ ಒಳ್ಳೆಯವರಂತ ನಾವು ಭಾಷಣಿಗೆ ಅಂದ್ರೆ 350 ಕುಟುಂಬಗಳು ಸುಧಾರಣೆ ಆಗಿವೆ. ಇದು ಒಂಥರ ಕ್ರಾಂತಿ ನನ್ನ ದೃಷ್ಟಿಯೊಳಗೆ, ಇದು ಒಂಥರ ಕ್ರಾಂತಿ. ಅದಕ್ಕೆ ಭಾಳ ಮಾತಾಡಕ್ಕೆ ಹೋಗೋ ಟೈಮ್ ಆಗ್ಯದ. ಒಂದು ರಿಕ್ವೆಸ್ಟ್, 7 ಸಮಾರಂಭ ಮಾಡಿರಿ ಅಂತ ಹೇಳಿರಿ, ಇನ್ನೂ ಮಾಡ್ತೀರಿ, 10 ಮಾಡ್ತೀರಿ. ಆದರೆ ಇದಕ್ಕೆ ಏನು ಮತ್ತೆ ಫಾಲೋಅಪ್ ವರ್ಕ್ ಅಷ್ಟೇ. ಬಂದ್ವಿ, ಕೂಡಿದ್ವಿ, 4 ಮಂದಿ 4 ಮಾತಾಡಿದ್ವಿ, ಸನ್ಮಾನ ಮಾಡಿದ್ವಿ, ಮೆರವಣಿಗೆ ಮಾಡಿದ್ವಿ, ಅಲ್ಲ. ಪರ್ಫೆಕ್ಟ್ ಈ ಗ್ರಾಮ ಶಿಕ್ಷಣ ದೃಷ್ಟಿಯೊಳಗೆ ಏನು ತಿಳಿಯಂಗಿಲ್ಲ ರೀ ಅನ್ನಂಗಿರ್ಬೋದು. ಎಲ್ಲ ಮಕ್ಕಳು ದಾಖಲಾವು ಶಾಲೆ, ಯಾವುದ್ರಾಗ ಈ ಶಾಲೆಗಾರಾಗಲಿ ಆ ಶಾಲೆಗಾರಾಗಲಿ ಎಲ್ಲ ಮಕ್ಕಳು ದಿನಾ ಶಾಲೆಗಳು. ಎಲ್ಲ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಬರಬೇಕು, ಓದೋದು ಬರೀಬೇಕು, ಬರೋದು ಬರೀಬೇಕು, ಲ್ಯಾಕ್ ಬರಬೇಕು, ಮೈಕ್ ಬರಬೇಕು, ಎಲ್ಲ ಬರಬೇಕು. ಇವು ಯಾವ ಬರದೇ ಇದ್ರೆ ಚಿಂತೆ ಇಲ್ಲ ನನಗೆ, ಒಳ್ಳೆಯವರ. ಅದಕ್ಕೆ ನಾನು ಇತ್ತೀಚೆಗೆ ಏನು ಒಂದು ಸ್ಲೋಗನ್ ಮಾಡೀನಿ ಅಂತಂದ್ರೆ, ಕಲಿಸಿದರೆ ಮಕ್ಕಳು ಕಲಿಯುತ್ತಾರೆ. ಇದು ಒಂದೇ ನನ್ನ ಸ್ಲೋಗನ್. ಇವತ್ತು ನಾ ಭಾಳ ಹೇಳಕ್ಕೆ ಹೋಗಲ್ಲ ಮಾಸ್ಟರ್ ಜನರಿಗೆ.
ಅದಾತ್ರಿ ಇದಾತ್ರಿ ಹಿಂಗಾತ್ರಿ ಏನು ಹೇಳ್ತಿರ್ತಾರೆ ಇವೆಲ್ಪ ಬೇಡ. ಮಕ್ಕಳು ಒಂದು ಥಿಯರಿ ಏನಪ್ಪ ಅಂದರೆ ಕಲಿಸಿದರೆ ಕಲಿಯುತ್ತಾರೆ ಇಷ್ಟ. ಇದನ್ನು ಒಂದು ಹೇಳ್ಕೊಂಡು ಹೋಗ್ಬಿಟ್ರೆ ನಾವು ಏನು ಕಲಿಸ್ತೀವಿ ಅದನ್ನು ಕಲಿತಾರೆ ಮಕ್ಕಳು. ದಯವಿಟ್ಟು ನೀವು ಹೆಂಗೆ ಬರಿತೀವಿ ಹಂಗೆ ಬರೀತಾರೆ. ನಿಮ್ಮನ್ನು ವೇಷಭೂಷಣಗಳ ನೋಡಿ ಕಲಿತಾರೆ. ಯಾವ ಉದ್ರಂತಗಳು ಯಾವ ಪುರುಷಿತಗಳು ಯಾವ ಬೇಡ. ಶಿಕ್ಷಕನೇ ಮಕ್ಕಳಿಗೆ ಮಾದರಿ. ಶಿಕ್ಷಕರು ಅನೇಕ ಒಳ್ಳೆಯ ಗುಣಗಳನ್ನು ಮಕ್ಕಳು ಒಳ್ಳೆಯ ಗುಣಗಳನ್ನು ಶಿಕ್ಷಕರಿಂದ ಕಲಿತಾರೆ. ದಯವಿಟ್ಟು ನಾವು ಗುಣವಂತರಾಗಬೇಕು ಶಿಕ್ಷಕರಾದ ನನ್ನ ದೃಷ್ಟಿಯೊಳಗೆ ಪರ್ಫೆಕ್ಟ್ ಆಗಿ ಏನು ಸಾಧ್ಯತೆ ಅಷ್ಟು ಮಾನವೀಯ ಇದರೊಳಗೆ ಲಿಮಿಟ್ನೊಳಗೆ ಇತಿಮಿತಿಯೊಳಗೆ ನಾವು ಒಳ್ಳೆಯವರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ದೃಷ್ಟಿಯಲ್ಲಿ ನಿಮ್ಮಿಂದ ಭಾಳ ನಿರೀಕ್ಷೆ ಮಾಡಿ. ನೀವು ನಗ್ತಾರೆ ಮಕ್ಕಳು, ನೀವು ಮುಖ ಮಾಡಿಸಿದ್ರೆ ಮುಖ ಮಾಡಿಸ್ತಾರೆ. ಅದನ್ನ ಆಗಲಿಲ್ಲ ಶಿಕ್ಷಕರಿಗೆ ಹೇಳ್ತಾ ಇದ್ದೀವಿ, ದಯವಿಟ್ಟು DDP ಆಫೀಸ್ಗೆ ಹೋಗ್ಬೇಡ್ರಿ ಮನೆ ಅಂತ. DDP ಆಫೀಸ್ಗೆ ಹೋಗ್ಬೇಡ್ರಿ, BE ಆಫೀಸ್ಗೆ ಹೋಗ್ಬೇಡ್ರಿ. ಯಾಕಂದ್ರೆ ಅಲ್ಲಿ SLC ಓದೋರು ಇರ್ತಾರೆ ಕ್ಲರ್ಕ್ಗಳು. ನೀವು BA ಮಾಡಿದ್ರಿ ಎಲ್ಲ ಮಾಡಿದ್ರಿ, ಅವ್ರ ಮುಂದೆ ಹೋಗಿ ನಮಸ್ಕಾರ ರೀ ಬರ್ರಿ ಚಾ ಕುಡಿ ಬರ್ರಿ ಅಂತ ಯಾಕೆ ನೀವು ನಿಮ್ಮ ಮನೆಗೆ ಬಾಗಿಲಿಗೆ ಬರೋಂಗೆ ಮಾಡ್ತಾರೆ. ಅಧಿಕಾರಿಗಳು ಇರ್ತಾರೆ, ಅವ್ರ ಎದುರಿಗೆ ಹೋಗಿ ಅವ್ರ ಹತ್ರ ಹೋಗಿ ಒಂಥರ ಏನೋ ಒಬ್ಬೊಬ್ರಿಗೆ ಹೆಂಗಿರ್ತಪ್ಪ ಅಂದ್ರೆ ಕೋರ್ಟ್ ಮುಂದೆ ಆದ್ರೆ ಸಮಾಧಾನ ಗೊತ್ತಿರ್ತಲ್ಲ ಮನೆಗೆ. ಇವತ್ತು ಕೋರ್ಟ್ ಮುಂದೆ ಆರು ಬರಲಿಲ್ಲ ರೀ ನಂಗೆ ಒಟ್ಟು ನಿದ್ದೆ ಆಗ್ತದಂತ ಹಂಗಿರ್ತಾರೆ. ಕೋರ್ಟ್ನ ಸಾಕ್ಷಿ ಹೇಳಿದ್ರೆ ಭಾಳ ಇನ್ನೂ ಖುಷಿ. ಹಂಗೆ ಇವತ್ತು BE ಆಫೀಸ್ ಇವತ್ತು ಯಾಕೆ ಹೋಗಲಿಲ್ಲ ಸಮಾಧಾನ ಆಗೋದು ಅಂತೇಳಿ ಅನ್ನೋ ನಾನು ನೋಡೀನಿ. ನಮ್ಮ ಜಿಲ್ಲೆಯೊಳಗಿಲ್ಲ. ನಮ್ಮ ಜಿಲ್ಲೆಯೊಳಗೆ ಇಲ್ಲಿ ಸಮಾರಂಭ ನಡೆಸ್ತಾರಲ್ಲ ಯಾರು, ಗಂಗಾವತಿ ಅವ್ರಿಗೆ ಗೊತ್ತದ. ಗಂಗಾವತಿ ಕೊಪ್ಪಳ ಅದು ನೋಡಿ ಬನ್ನ ಎಲ್ಲ ಇದಾರು ತೊಡಕತ್ತಿ ಶಾಲೆ ಮುಗಿದ ತಕ್ಷಣ ಮನೆಗೆ ಹೋಗಲ್ಲ ಮಾಸ್ತರು. ಅಭ್ಯಾಸ BE ಆಫೀಸ್ ಗ್ರೌಂಡ್ನೇ ಪೂರ್ಣ ತುಂಬಿಟ್ಟಿರ್ತಾರೆ ಎಲ್ಲರೂ. ಅಲ್ಲೊಂದು 4 ಮಂದಿ ಇಲ್ಲೊಂದು 4 ಮಂದಿ ಏನು ಮಾಡ್ತಾರಪ್ಪ ಅಂದ್ರೆ ಇವತ್ತು ಶಾಲೆ ಹೋಗಿದ್ದೆ ಮಕ್ಕಳು ಭಾಳ ಚಲೋ 100% ಲಿಟ್ರಸಿ ಇದು ಓದಿದ್ರು ಬರೆದ್ರು ಭಾಳ ಚೆನ್ನಾಗಿತ್ತು, ಖುಷಿ ಆಗ್ತದೆ ನಗಲ. ಈ ಒಳಗೆ ಇವತ್ತು ಆರ್ಡ್ರ್ ಯಾವಾಗ ಇವನ್ನ BE ಆಫೀಸಿಗೆ ಇವತ್ತು BE ಒಳಗೆ ಯಾವ ಶಾಲೆಗೆ ಹೋಗಿದ್ರು, DDP ಎಲ್ಲಿ ಹೋಗಿದ್ರು, ಏನು ಕೇಳಿದ್ರು, ಬರೀ ಆಮೇಲೆ DA ಆರ್ಡ್ರ್ ಬಂತನೋ ಬರೀ ಏನು ಚರ್ಚೆ. ಒಳ್ಳೆಯದನ್ನು ಚರ್ಚೆ ಮಾಡೋದಿಲ್ಲ. ಮನೆಗೆ ಹೋಗಿ ತಮ್ಮ ಮಕ್ಕಳಿಗೆ ಒಂದು ಅಭ್ಯಾಸ ಹೇಳಿದ್ರೆ ಮಕ್ಕಳು ಸುಧಾರಣರಾಗ್ತಾರೆ. ಇಲ್ಲಿ ಸುಮ್ಮನೆ ಏನೋ ಅವ್ರಿಗೆ ಮತ್ತೆ ಖರ್ಚು ಮಾಡ್ಕೊಂಡು ಕಿಸ್ತಾಗಿ ಖರ್ಚು ಮಾಡ್ಕೊಂಡು ಆ ಕಾರ್ಕೊಂಡು ಚಹಾ ಕೊಡಿಸೋರೇ ಒಂದು ಸಮಾಧಾನ. ಅದಕ್ಕೆ ಆ ನಿಟ್ಟೊಳಗೆ ಒಂದು ಮನವಿ ಮಾಡ್ಕೊಳ್ತೀನಿ ಬುರುಡಿಯವರಿಗೆ, ಶಿಕ್ಷಕರು ಆಫೀಸಿಗೆ ಬರಬಾರ್ದು. ಆವಾಗ ನಮಗೆ ಶಿಕ್ಷಕರಿಗೆ ಏನಾದರೂ ಹಕ್ಕಿರೋದು ಕೇಳಕ್ಕೆ ಬರ್ತೈತಿ. ನಾವು ನಿಮ್ಗೆ ಏನು ಕೊಡಬೇಕು ಕೊಟ್ಟು ಬಿಟ್ಟಿವಿ. ನಾ ಹೇಳ್ತಿತ್ತು ಒಂದು ಮಾತೇನಂದ್ರೆ ಶಿಕ್ಷಕರ ಯೋಗಕ್ಷೇಮ ನೋಡ್ಕೊಳ್ಳೋಕೆ ನಾವಿರ್ತೀವಿ, ಮಕ್ಕಳ ಯೋಗಕ್ಷೇಮ ನೋಡ್ಕೊಳ್ಳೋ ಯಾರಪ್ಪ ಅಂದ್ರೆ ಗುರುಗಳು. ನೀವು ಒಂದು ಅಕಸ್ಮಾತ್ ಸರಿಯಾಗಿ ನೀವು ನೋಡ್ಕೊಳ್ಳೋ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ರೀ. ಬ್ರೋಕನ್ ಫ್ಯಾಮಿಲಿ ಅದಾವ, ನಿಮ್ಗೆ ಗೊತ್ತಿಲ್ಲ. ಮನೆಯೊಳಗೆ ವಾತಾವರಣ ಸರಿ ಇಲ್ಲ, ಜಗಳ ಆಡ್ತಕ್ಕಂಥ ತಂದೆ ತಾಯಿ, ಕುಡಿದು ಬರ್ತಕ್ಕಂಥ ತಂದೆ, ಬಡದಾಡ್ತಕ್ಕಂಥ ಸಂದರ್ಭದೊಳಗೆ ಬಡತನದೊಳಗೆ 108 ಸಂದರ್ಭದಲ್ಲಿ ಮಗು ಅನಾಥ ಆಗಿರ್ತದೆ. ಅದಕ್ಕೆ ಕೇಳೋರು ಇರೋದಿಲ್ಲ, ಅದಕ್ಕೆ ಸಂತೋಷವೇ ಇರೋದಿಲ್ಲ, ಅದಕ್ಕೆ ಸಮಾಧಾನ ಮಾಡೋದೇ ಇರೋದಿಲ್ಲ. ಆ ದೃಷ್ಟಿಯೊಳಗೆ ನೀವು ಮಾತ್ರ ಮಕ್ಕಳಿಗೆ ಮೈದಾಡಿವಿ ಸಮೀಪದಿಂದ ಕಂಡು ಉಣ್ಣೇನಪ್ಪ ತಿಂದೇನಪ್ಪ ಅಂತ ಕೇಳಿದ್ರೆ ಭಾಳ ಖುಷಿ ಆಗತ್ತೆ. ನಾವು ಎಣ್ಣೆ ತಗೊಂಡಾಗ ಬೇರೆ ಊರಿಗೆ ಹೋಗ್ತಿದ್ವಿ, ಬೇರೆ ಗ್ರಾಮಕ್ಕೆ ಹೋಗ್ತಿದ್ವಿ. ನಮ್ಮ ಬುತ್ತಿ ನಾವು ಕಟ್ಕೊಂಡು ಹೋಗ್ತಿದ್ವಿ. ಮಳೆ ಆಗಿತ್ತು, ಆ ಕೆರೆದಲ್ಲಿ ಹೋಗಿ ಊಟ ಮಾಡೋಕ್ಕಲ್ಲ ಆಗಲ್ಲ ಅಂಥೇಳಿ ನಮ್ಮ ಗುರುಗಳು ನಮ್ಮನ್ನು ಊಟ ಮಾಡಬೇಡ ಅಂತ ಅವ್ರ ಮನೆಗೆ ಹೋದ್ವಿ. ಬುತ್ತಿ ನಮ್ಮದು, ನೀರು ಅವ್ರದ್ದು. ಎಂಥ ಖುಷಿಯಪ್ಪ ಅಂದ್ರೆ ಏನು ಅಮೃತ ಉಣ್ಣಂಗೆ ಗುರುಗಳ ಮನೆಗೆ ಉಂಡ್ರು, ಇವತ್ತು 1000 ಮನೆಗೆ ಉಂಡ್ರು ಅಂತೇಳಿ ಒಂದು ಸಲ ಇನ್ನೂ ಹೇಳಾಕತ್ತೀನಿ. ನಾನು ಇನ್ನೂ ಹೇಳಾಕತ್ತೀನಿ. ಅಷ್ಟು ಶಿಕ್ಷಕರ ಬಗ್ಗೆ ಗೌರವ ಇರ್ತದೆ ಮಕ್ಕಳಿಗೆ. ಅದನ್ನು ಕಳ್ಕೊಬಾರ್ದು. ಯಾವಾಗ ನಿಮ್ಮ ಬಗ್ಗೆ ಗೌರವ ಇರ್ತದೆ, ನಿಮ್ಮ ಬಗ್ಗೆ ನಿಮ್ಮನ್ನು ನೋಡ್ತಾರೆ, ಕಲಿಸ್ತಾರ ಅಂತ ನೋಡ್ತಾರೆ, ನಿಮ್ಮ ನಿರೀಕ್ಷೆ ಮಾಡ್ತಾರೆ. ನೀವೋ ನಮ್ಮ ಮುಖ ಸಪ್ ಮಾಡಿಕೊಂಡು ಮುಖ ಸಿಟ್ಟಿಸ್ಕೊಂಡು ಮಕ್ಕಳ ಬಗ್ಗೆ ಕಾಳಜಿ ಮಾಡೋದಿದ್ರೆ ಮಕ್ಕಳು ದಿನ ನೋಡ್ತಾರೆ, ಶಾಲೆಗೆ ಬರ್ತಾರೆ, 1 ದಿವಸ ಬರ್ತಾರೆ, 2 ದಿವಸ ಬರ್ತಾರೆ, ಶಾಲೆ ಒಳಗೆ ಆದರ್ಸಿ ಕಲಿಸೋದಿಲ್ಲ, ಬಿಡೋದಿಲ್ಲ. ಬಿಡ್ಬಲ್ಲಿ ಕಲಿಸೋದು ಯಾರ ಕಡೆಗೆ ಬಂದೇನಪ್ಪ ಇದೇನು ಆರಾಮಿದೆಯಾ ಅಂತ ಕೇಳೋದಿಲ್ಲ. ಜ್ವರ ಬಂದಿರ್ತಾವೆ, ಮುಟ್ಟೋದಿಲ್ಲ ಅವನ್ನ. ಹಾಗಾದ್ರೆ ಆ ಮಗು ಯಾಕೆ ಶಾಲೆ ಬರ್ತೈತಿ ಹೇಳ್ರಿ. ನೋಡೋದು ವಿಚಾರ ಮಾಡೋದು, ಏನಪ್ಪ ಶಾಲೆಗೆ ಹೋಗಿ ಬರ್ತೈತಿ, ಹೋಳಿಗೆ ಬರ್ತೈತಿ, ನಾನು ಯಾರು ಕೇಳಿರಲಿಲ್ಲ, ಅನಾಥದಿಂದ ಅಲ್ಲಿ ಬೇಡ ಸುಮ್ಮನೆ ನಮಗೆ ಎಲ್ಲರೂ ಹಾಳದಾಡಿ ಹೋಗಿ ಇದು ಕುಂತ್ರಾತು ಹೊಲಕ್ಕೆ ಹೋದ್ರಾತು ಅನ್ನೋ ಲೆಕ್ಕಕ್ಕೆ ಬರ್ತೈತಿ. ಅದಕ್ಕೆ ವಿದ್ಯಾರ್ಥಿಯ ಭವಿಷ್ಯ ನಿಮ್ಮ ಕೈಗೈತಿ. ಒಂದು ವಿದ್ಯಾರ್ಥಿ ದಿಕ್ಕು ಬದಲಾಗತಕ್ಕಂಥ ಸಂದರ್ಭ ನಿಮ್ಮ ಕೈಗೈತಿ. ಅದಕ್ಕೆ ದಯವಿಟ್ಟು ಅವರಿಗೆ ನಿಮ್ಮ ವಿದ್ಯಾರ್ಥಿನ ಮಾಡಬೇಕು, ಕಲಿಸ್ಬೇಕು. ಅದು ನಮಗೆ ಒಳ್ಳೆಯದಾಗ್ತದೆ. ನಿಮ್ಗೆ ಯಾರು ನೀವು ಚೆನ್ನಾಗಿ ಕೆಲಸ ಮಾಡ್ತೀರಿ, ಯಾರ ಮಕ್ಕಳ ಬದುಕಿಗೆ ಆಸರೆ ಹಾಕಿರಿ, ಖಂಡಿತ
ಅವನು ನಿಮ್ಮ ಜೀವನ ಪರ್ಯಂತ ನೆನ್ಪಿಡ್ತಾನೆ, ಜೀವನ ಪರ್ಯಂತ. ಅದಕ್ಕೆ ಆ ನಿಟ್ಟಿನೊಳಗೆ ಮಕ್ಕಳ ಮನಸ್ಸಿನಲ್ಲಿ ಸ್ಥಿರತಾಗಿ ನಿಮ್ಮ ಇದು ಉಳಿಬೇಕಂದ್ರೆ ದಯವಿಟ್ಟು ವಿದ್ಯೆಯನ್ನು ಕಲಿಸ್ಕೊಡಿ. ಅವ್ರಿಗೆ ವಿದ್ಯಾಭ್ಯಾಸ ಸತ್ತಿರಂತೆ ನೀವು ಏನು ಹೇಳ್ತೀರ ಅದು ಗ್ಯಾರಂಟಿ. ಮಕ್ಕಳು ಭಾಳ ಶಾಣರಿದ್ದಾರೆ ಈಗ ನೋಡ್ರು, ನಾವು ತಿಳ್ಕೊಂಡಿವೆ ಈಗ ನೋಡ್ರು ಇಲ್ಲ ಶಾಣರಿದ್ದಾರೆ. ಮೊಬೈಲ್ ನಮಗೆ ಒಂದು LKG ಹುಡುಗ 3-2 ವರ್ಷ ಹುಡುಗ ಮೊಬೈಲ್ ಆಪ್ರೇಟ್ ಮಾಡ್ತಾರೆ. ಈಗ ಗುಣಮಟ್ಟ ಶಿಕ್ಷಣ ಅದನ್ನು ನಾವೇನು ತಿಳ್ಕೊಂಡಿವೆ ಗೊತ್ತಲ್ಲ, ಪಂಡಿತರು ಮಾಡೋದು ಗುಣಮಟ್ಟ ಶಿಕ್ಷಣ ಅಂತೀವಿ ಅಲ್ಲ. ಬದುಕಿ ಬೇಕಾಗತಕ್ಕಂಥ 4 ಅಕ್ಷರಗಳು, 4 ಅಂಕಿಗಳು, ಗಣಿತದ ಲೆಕ್ಕಗಳು, ಆಮೇಲೆ ಒಳ್ಳೆಯ ನಡತೆ, ಇಷ್ಟು ಬಂದು ಸಾಕು ನಮಗೆ. ಹ್ಯೂಮನ್ ಇದೇನು ಲಿಟ್ರಸಿ, ನ್ಯೂಮರಸಿ ಲಿಟ್ರಸಿ ಎರಡೇ ಹೇಳ್ತೇವೆ ನಮಗೆ. 20 ನಮಗಿದು ಹೊಸ ಶಿಕ್ಷಣ ನೀತಿ ಏನು ಹೇಳ್ತಪ್ಪ ಅಂದ್ರೆ ನ್ಯೂಮರಸಿ ಲಿಟ್ರಸಿ ಮತ್ತು ಮೌಲ್ಯ ಶಿಕ್ಷಣ. ಅದಕ್ಕೆ ಆ ನಿಟ್ಟಿನೊಳಗೆ ಒಂದು ಮನವಿ ಮಾಡಿಕೊಡ್ತೀನಿ, 100 ಪ್ರಮಾಣದೊಳಗೆ ಹಾಜರಿ, 100 ಪ್ರಮಾಣದೊಳಗೆ ದಾಖಲಾತಿ, 100 ಪ್ರಮಾಣದೊಳಗೆ ಯಾರ ಮಕ್ಕಳು ಏನು ಕೇಳಿದ್ರು ಹೇಳ್ಬೋದು. ನಾನು ಗದಗ ಗ್ರಾಮೀಣದೊಳಗೆ ಬೀರಾಗಿರುವಾಗ ಯಾವ ಶಾಲೆಗಳೊಳಗೆ ಕೇಳಿದ್ರಿ 80, 90, 180 ಬಗ್ಗೆ ಹೇಳೋರು. ಯಾರು ಭಾಷಣ ಮಾಡೋರು ಭಾಷಣ ಮಾಡೋರು, ಯಾರು ಲೆಕ್ಕ ಮಾಡೋರು ಲೆಕ್ಕ ಮಾಡೋರು. ಹಂಗೆ ಮಾಡೋದು ಅರ್ಪಿಸ್ಕೊಳ್ರಿ, ದುಡಿಬೇಕು. ನಮಗೆ ಬೇರೆ ಏನು ಗೊತ್ತಿರಬಾರ್ದು, ಡ್ಯೂಟಿ ಬಿಟ್ಟು ಮತ್ತೇನು ಗೊತ್ತಿರಬಾರ್ದು ರೀ. ದಯವಿಟ್ಟು ಹಂಗೆ ಅರ್ಪಿಸ್ಕೊಂಡು ಕೆಲಸ ಮಾಡಿದರೆ ದೇವರು ನಮ್ಗೆ ಖಂಡಿತ ಒಳ್ಳೇದು ಮಾಡ್ತಾನೆ. ನಮ್ಮ ಜೀವನದೊಳಗೆ ಸಾಕಷ್ಟು ಸಮಸ್ಯೆಗಳು ಬಂದು ಹೋಗ್ಯಾವ. ಬಹುತೇಕ ನನಗೆ ಅನ್ಸ್ತದೆ ಬ್ರೂಡಿ ಅವರಿಗೆ ಗೊತ್ತೈತಿ, ಬೇರೆ ಯಾರೇ ಅವರು ಆಗಿದ್ರೆ ಎಂದೋ ಎಷ್ಟನೇ ಪುಣ್ಯತಿಥಿಗಳಾಗ್ತಿದ್ವೋ ನನಗೆ ಗೊತ್ತಿಲ್ಲ. ಎಷ್ಟೋ ಪುಣ್ಯತಿಥಿಗಳಾಗಿ ಹೋಗ್ಬಿಡ್ತಾದ್ರೆ ಮನಸ್ಸು ಗಟ್ಟಿತ್ತು. ಆದರೆ ಶಿಕ್ಷಕರ ಬೆಂಬಲ ನನಗಿತ್ತು, ಶಿಕ್ಷಕರ ಸಿಮ್ಯುಲೇಷನ್ ನನಗಿತ್ತು. ಅದಕ್ಕೆ ನನಗೆ ಯಾವ ಸಮಸ್ಯೆಗಳು ನನಗೆ ಟಚ್ ಮಾಡಲಿಲ್ಲ ಅಂಥೇಳಿ ಭಾಳ ಅಭಿಮಾನದಿಂದ. ಮತ್ತು ಶಿಕ್ಷಕರು ಭಾಳ ಅಭಿಮಾನ ನನಗೆ. ಶಿಕ್ಷಕರ ಕಚೇರಿ ಬಂದು ಬಡಿಸಿಟ್ಟು ನನಗೆ ಗೊತ್ತಿರಬೇಕು ಭಾಳ ಮಂದಿಗೆ. ಅವನು ಕೆಲಸ ಮಾಡ್ತಿದ್ದೇ ಇಲ್ಲ. ಯಾರು ಕಚೇರಿಗೆ ಬರ್ತಾರೋ ಅಕಸ್ಮಾತ್ ಅವ್ನು ನೋಡಿದ ಭಾಳ ಅವ್ನ ಮುಖ ನೋಡಿ ಸಾಕ ಅವನು ಪೆಂಡಿಂಗ್ ಬಿತ್ತಂತಾರೆ ಕೆಲಸ. ಆದರೆ ಒಂದು ಕೆಲಸ ಮಾಡ್ತಾಯಿದ್ದೆ, ಯಾವ ಕೆಲಸಗಳು ಪೆಂಡಿಂಗ್ ಇರ್ತಿಲ್ಲ. ಕಾರ್ಕೊಂಡ್ರೆ ಆ ಕಪಾಟ್ ಚೆಕ್ ಮಾಡ್ತಿದ್ದೆ ನಾನು, ಫೈಲ್ಗಳು ಹಿಂದೆ ಮುಂದೆ ಬಂದು ಹಿಡಿತಿದ್ದೆ. ಹಾಗೆ ನಾವು ಶಿಕ್ಷಕರ ಬಗ್ಗೆ ಕಾಳಜಿ ಮಾಡಿದ್ರೆ ಖಂಡಿತ ಕಲಿಸ್ತಾರೆ. ಖಂಡಿತ ಶೋಷಣೆ ಆಗಬಾರ್ದು. ಶಿಕ್ಷಕರು ಶೋಷಣೆ ಆಗಬಾರ್ದು. ಏನೈತ್ರಿ ಅವರಿಗೆ ಸಂಬಳ ಬಿಟ್ಟರೆ ಮತ್ತೇನೈತಿ ಹೇಳಿ ಶಿಕ್ಷಕರಿಗೆ. ಬೇರೆ ಬೇರೆ ಇಲಾಖೆ ಒಳಗೆ ಒಂದು ಪ್ರಾಣಿ ಕೊಟ್ಟರೆ ಒಂದು 10 ಲಕ್ಷ ರೂಪಾಯಿ ಸಿಗ್ತಿರ್ತದೆ, ಅವರಿಗೆ ಲೋನ್ ಸಿಗ್ತಿರ್ತದೆ, ಮತ್ತು ಇನ್ನೇನು ಮಾಡಿದ್ರೆ ಅನುಕೂಲ ಸಿಗ್ತಿರ್ತದೆ. ಅದು ನಮ್ಮ ಶಿಕ್ಷಕರು ಸಂಬಳ ಬಿಟ್ಟರೆ ಮತ್ತೇನು ಗೊತ್ತಿರ್ತದೆ, ಮತ್ತೇನಿಲ್ಲ. ಆದರೂ ಇವು ಪಾಪ ಹೋಗವು ಮತ್ತೇನು ಖರ್ಚು ಮಾಡ್ತಾವೆ. ಒಂದು ಮನೆ ಇದಾಗ ಏನಂತಾರೆ ಹೆಣ್ಮಕ್ಳು ವರ್ಷ ಕೂಡಿಟ್ಟು ಒಂದು ರೂಪಾಯಿ ಕೊಡ ಅರ್ಪಿಸ್ಕೊಡ್ತಾರಲ್ಲ ದೇವರಿಗೆ. ಹಾಂ ಹಂಗೆ ವರ್ಷ ಒಟ್ಟು ಅವರಿಗೆ ಹೋಗಿ ದಂಡ ಕೊಟ್ಟರೆ ಸಮಾಧಾನ, ಹೋಗಿ ಕಚೇರಿಗೆ ಹೋಗಿ ಬಂದರೆ ಸಮಾಧಾನ, ಅವರಿಗೆ ಮಾತಾಡ್ಸಿದ್ರೆ ಸಮಾಧಾನ, ಅವ್ರಿಗೆ ಚಹಾ ಕುಡಿಸಿದ್ರೆ ಸಮಾಧಾನ. ಹಾಗೆ ಕೆಲಸ ಮಾಡಿದರೆ ಸಮಾಧಾನ ಆಗಲ್ಲ. ಆ ನಿಟ್ಟಿನೊಳಗೆ ಹಂಗಾಗಬಾರ್ದು. ನೀವು ಗುರುಗಳ ಸ್ಥಾನದಲ್ಲಿದ್ದೀರಿ, ಎತ್ತರದಲ್ಲೇ ಇರು. ಅದಕ್ಕೆ ಆ ನಿಟ್ಟಿನೊಳಗೆ ಒಂದು ಮನವಿ ಮಾಡ್ಕೊತೀನಿ. ಏನಪ್ಪ ಅಂದ್ರೆ ಮುಂದಿನ ವರ್ಷ ಏನು ಮಾಡ್ತಾರಲ್ಲ ಇನ್ನೊಂದು ಬ್ಯಾಚಿನವರು, ಮುಂದಿನ ವರ್ಷ ಇನ್ನೊಂದು ಬ್ಯಾಚಿನ ಮಾಡ್ತಾರಲ್ಲ, ಆವಾಗ ಎಲ್ಲ ಬ್ಯಾಚ್ನೂ ಕುಡ್ಕೊಂಡು ಈ ಕಟ್ಟಡದೊಳಗೆ, ಈ ಶಾಲೆ ಆವರಣದೊಳಗೆ ಏನು ನಾವು ಇವತ್ತು ಬೆಂಗಳೂರೊಳಗೆ A1 ಅಂತ ಶಾಲೆಗಳದಾವ, ಕ್ಲಾಸ್ 1 ಶಾಲೆಗಳಂತದವ. ಹಂಗೆ ಈ ವಾತಾವರಣ ನಿರ್ಮಾಣ ಅದ. ನಿಮಗೆ ಬೇಕಾದ್ರೆ ಒಂದೊಂದು ತಿಂಗಳು ಪಗಾರ ಹಾಕ್ರಿ, ಏನು ಅದು ನಿಜವಾದಂಥ ತ್ಯಾಗ. ಬಂದ್ವಿ ಊಟ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂದ್ರಲ್ಲ, ಈ ಬಿಲ್ಡಿಂಗಿನ ಸ್ವರೂಪನ ಬದಲೇ ಆಗು. ಬಣ್ಣ ಸುಣ್ಣ ಅದು ಸ್ವರೂಪ ಅಂದ್ರೆ ಬಣ್ಣ ಸುಣ್ಣ ಅಷ್ಟು ಮಾಡಿರಿ, ಅದನ್ನು ಅಲಂಕಾರ ಮಾಡಿ. ಅದ್ರ ಮೂಲ ಇದಕ್ಕೆ ಏನು ಧಕ್ಕೆ ಬರೋದಲ್ಲ. ದಯವಿಟ್ಟು ಅದಕ್ಕೆ ಧಕ್ಕೆ ಬರೋದಂಗೆ ಒಂಥರ ಅರಮನೆ ಕಾಣಂಗೆ ಮಾಡಿ ಮಕ್ಕಳಿಗೆ ನೋಡಿ ಒಳಗೆ ಬಂದಿರೋ ಕೋಡಿ. ಶಾಲೆ ಹೆಂಗಿರ್ಬೇಕಂದ್ರೆ ಮಕ್ಕಳು ಒಳಗೆ ಬಂದ್ಮೇಲೆ ಹೊರಗೆ ಹೋಗಕ್ಕೆ ಬಡದು ಹೋಗಿರ್ಬಾರ್ದು. ಹಂಗೆ ಶಾಲಾ ವಾತಾವರಣ ಇರ್ಬೇಕು. ಶಿಕ್ಷಕರ ವರ್ತನೆಯೂ ಕೂಡ ಹಾಗೆ ಇರಬೇಕು. ಹಾಗೆ ಮಾಡ್ಬೇಕಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಂಡು, ಈ ಇನ್ನೊಮ್ಮೆ ಮುಂದಿನ ವರ್ಷ ನಾ ಬರ್ತೀನಿ, ಕಲ್ಲಿಂದ ಬರ್ತೀನಿ, ಅವು ಏನು ಮಾಡ್ತೀನಿ ನೋಡ್ತೀನಿ. ನಾನು ಮೆರವಣಿಗೆ ಮಾಡಿರಿ, ನಿಮ್ಮ ಸಂತೋಷ ಏನೈತಿ ಕುಣಿದಾಡ್ರಿ, ಎಲ್ಲ ಮಾಡಿರಿ, ಶಿಕ್ಷಕರ ಬಗ್ಗೆ ಗೌರವ ಮಾಲೆ ಅರ್ಪಿಸ್ರಿ. ಆದರೆ ಸ್ವಲ್ಪ ತ್ಯಾಗ ಮಾಡಿ. ತ್ಯಾಗಕ್ಕೆ ಭಾಳ ಬೆಲೆ ಐತ್ರಿ. ಜಗತ್ತಿನೊಳಗೆ ಯಾರ್ಯಾರು ತ್ಯಾಗ ಮಾಡ್ಯಾರ ದೊಡ್ಡವರಾಗ್ಯಾರ, ಭೋಗ ಮಾಡಿದವರು ಯಾರು ದೊಡ್ಡವರಾಗಿಲ್ಲ. ಗಾಂಧೀಜಿ ಅವರು ತ್ಯಾಗ ಮಾಡಿದ್ರು ಅಂತ ದೊಡ್ಡವರವರು. 140 ರಾಷ್ಟ್ರದೊಳಗೆ ಅವರ ಪ್ರತಿಮೆ ಅದಾವು. ಜಗತ್ತಿನೊಳಗೆ ಅತ್ಯಂತ ಹೆಚ್ಚು ಪ್ರತಿಮೆ ಇರೋರು ಗಾಂಧೀಜಿಯವ್ರಿಗೆ ಮಾತ್ರ. 140 ರಾಷ್ಟ್ರಗಳಲ್ಲಿ ಅವ್ರ ಪ್ರತಿಮೆ ಅದ.
ಸೆಲ್ಫ್ ಆಕ್ಚುಲೈಸೇಷನ್ ಅಂತ ಕರಿತೀವಿ ಅವರಿಗೆ. ಅವರು ಆತ್ಮಸಾಕ್ಷಾತ್ಕಾರ ಮಾಡ್ಕೊಂಡಂಥವ್ರು. ಆ ದೃಷ್ಟಿಯೊಳಗೆ ನೀವೇನಾರ ಈ ಶಾಲೆಗೆ ಅಥವಾ ಆ ಶಾಲೆಗೆ ಉಪಕಾರ ಮಾಡ್ಬೇಕಂದ್ರೆ ತ್ಯಾಗ ಬರೀ ಬಾಯಿ ಮಾತಿಂದ ಆಗಲ್ಲ, ಲಿಪ್ ಸಿಂಪತಿಯಿಂದ ಏನಾಗಲ್ಲ. ದಯವಿಟ್ಟು ಒಂದು ಸ್ವಲ್ಪ ತ್ಯಾಗ ಮಾಡ್ಬೇಕು. ನಮ್ಮ ಧರ್ಮನೂ ಹಂಗೆ ಹೇಳ್ತದೆ, ನಿಮ್ಮ ದುಡಿಮೆಯ ಸ್ವಲ್ಪ ಭಾಗವನ್ನು ಸ್ವಲ್ಪ ದಾನ ಮಾಡಿರಪ್ಪ ಅಂತೇಳಿ. ಹಾಗೆ ಮಾಡಿರಿ. ಮುಂದಿನ ವರ್ಷ ನಾ ಬಂದಾಗ ಅದು ಕಾಣಬೇಕು ನನಗೆ. ಎಲ್ಲ ಕೂಡ್ರಿ, ಎಲ್ಲ ಪ್ಯಾಚನವ್ರು ಕೂಡ್ರಿ, ಅದಕ್ಕೆ ಜಟೇಣ್ಣವರ ಆರ್ಗನೈಸರ್ ಆಗಲಿ, ಅವ್ರು ಮತ್ತೇನೋ ಸಹಾಯ ಸಹಕಾರ ಬೇಕಾದ್ರೆ ನಾವು ಇರ್ತೀವಿ ಅಂತ ಹೇಳಿ. ಗಿರಿಪ ಅವರಂತೂ ಮೇಲಿಂದ ಮೇಲೆ ನಿಮ್ಗೆ ಸಹಾಯಕ ಸಹಕಾರ ಮಾಡ್ತಾರೆ. ಭಾಳ ಖುಷಿ ನನಗೆ, ಯಾಕಂದ್ರೆ ಗುರುಗಳನ್ನು ನೋಡಿದೆ ಭಾಳ